ಈ ಇನ್ಸೈಡ್ ಬಸ್ ನೋಡಿದಾಗ ನಿನಗೆ ಏನು ಅನ್ಸುತ್ತೆ? ಎಲ್ಲರೂ ರೆಸ್ಟ್ ಅಲ್ಲಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಯು, ಓಕೆ, ಅಥವಾ ವಿತ್ ರೆಸ್ಪೆಕ್ಟ್ ಟು ಬಸ್. ಸೊ ಇಲ್ಲಿ ಯಾವುದೇ ಸ್ಟೂಡೆಂಟ್ ಮೂವ್ ಆಗ್ತಿಲ್ಲ, ಅವ್ರ ಪ್ಲೇಸಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಬಟ್ ಎಟ್ ದ ಸೇಮ್ ಟೈಮ್ ನೀನು ಕಿಟಕಿಯಿಂದ ಆಚೆ ನೋಡಿದ್ರೆ, ಓಕೆ, ವಿಂಡೋಯಿಂದ ಆಚೆ ನೋಡಿದ್ರೆ ಏನಾಗುತ್ತೆ? ನೀವು ಏನು ಅಬ್ಸರ್ವ್ ಮಾಡ್ತೀರಾ? ನೀವು ನೋಡ್ಬೋದು ಎಲ್ಲ ಟ್ರೀಸ್ ಹಿಂದ್ಗಡೆ ಹೋದಾಗೆ, ಎಲ್ಲ ಬಿಲ್ಡಿಂಗ್ಸ್ ಹಿಂದೆ ಹೋದಾಗೆ. ಈ ಥರ ಫೀಲ್ ಆಗುತ್ತಾ? ಇಲ್ಲ. ಹಲೋ ಎವ್ರಿವಾನ್, ನನ್ನ ಹೆಸರು ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸೊ ನಾನು ನಿಮ್ಮನ್ನೆಲ್ಲ PW ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾವು ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸಲ್ಲಿ ಕ್ಲಾಸ್ 9th ಫಿಸಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಆದ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಲು ಹೊರಟಿದ್ದೇವೆ. ಸೊ ಇಲ್ಲಿ ಮೈಂಡ್ ಮ್ಯಾಪ್ ಆ್ಯಂಡ್ ಸಮ್ಮರಿ ಸೀರೀಸಲ್ಲಿ ನಾವು ಎಂಟೈರ್ ಚಾಪ್ಟರ್ನ ಕೇವಲ 45 ನಿಮಿಷದಿಂದ 1 ಅವರಲ್ಲಿ ಕಂಪ್ಲೀಟ್ ಮಾಡಲಿದ್ದೇವೆ. ಸೊ ಇಲ್ಲಿ ಫಸ್ಟ್ ಚಾಪ್ಟರ್ ಆದ ಮೋಷನ್ ಅಂದರೆ ಡಿಸ್ಕ್ರೈಬಿಂಗ್ ಮೋಷನ್ ಆಫ್ ಆನ್ ಆಬ್ಜೆಕ್ಟ್. ಈ ಚಾಪ್ಟರಲ್ಲಿ ನಾವು ಮೋಷನ್ ಅಂದ್ರೇನು ಮತ್ತೆ ರೆಸ್ಟ್ ಆ್ಯಂಡ್ ಮೋಷನ್ ಈ ರಿಲೇಟಿವ್ ಟರ್ಮ್ ಅಂತ ಯಾಕೆ ಕರಿತೀವಿ, ಅದೇ ರೀತಿ ಯೂನಿಫಾರ್ಮ್ ಮೋಷನ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್, ಅದಾದ ನಂತರ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್ ಆ್ಯಂಡ್ ವೆಲಾಸಿಟಿ, ಹಾಗೆ ಆಕ್ಸಲರೇಷನ್ ಆ್ಯಂಡ್ ರಿಟಾರ್ಡೇಷನ್, ಈ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಲಿದ್ದೇವೆ. ಹಾಗೆ ಕೊನೆಯಲ್ಲಿ ನಾವು ಇಕ್ವೇಷನ್ಸ್ ಆಫ್ ಮೋಷನ್ ಸಹಿತ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಈ ಎಂಟೈರ್ ಚಾಪ್ಟರ್ನ ಕೇವಲ ಅಂದರೆ 45 ನಿಮಿಷದಲ್ಲಿ ಕವರ್ ಮಾಡೋಕ್ಕೆ ನಾವು ಹೊರಟಿದ್ದೇವೆ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಚಾಪ್ಟರ್ ನಿಮ್ಗೆ ನೋಡೋದಾದರೆ ನಿಮಗೆ ಗೊತ್ತೇ ಇದೆ, ಮೋಷನ್ ಇದು ಜಸ್ಟ್ ಮೋಷನ್ ಅಲ್ಲ, ಇಟ್ ಈಸ್ ದ ಡಿಸ್ಕ್ರೈಬಿಂಗ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಓಕೆ, ಹಾಗಿದ್ರೆ ಈ ಮೋಷನಲ್ಲಿ ನಮಗೆ 2 ಟರ್ಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಟ್ ಈಸ್ ದ ಸ್ಟೇಟ್ ಆಫ್ ಆಬ್ಜೆಕ್ಟ್. ಸೊ ನಾವು ಯಾವಾಗಾದರೂ ಸ್ಟೇಟ್ ಆಫ್ ಆನ್ ಆಬ್ಜೆಕ್ಟ್ ಅಂತ ಹೇಳಿದಾಗ ನಮಗೆ ಎರಡು ನೆನಪು ಬರುತ್ತೆ. ಒಂದು, ಮೇ ಬಿ ದ ಬಾಡಿ ಇಸ್ ಇನ್ ಸ್ಟೇಟ್ ಆಫ್ ರೆಸ್ಟ್ ಆರ್ ದ ಬಾಡಿ ಮೇ ಬಿ ಇನ್ ಸ್ಟೇಟ್ ಆಫ್ ಮೋಷನ್ ಅಂತ. ಹಾಗಿದ್ರೆ ಈ ರೆಸ್ಟ್ ಮತ್ತೆ ಮೋಷನ್ ಅಂದ್ರೇನು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ನಿಮಗೆ ರೆಸ್ಟ್ ಆ್ಯಂಡ್ ಮೋಷನ್ ಬಗ್ಗೆ ಫಸ್ಟ್ ಡೆಫಿನೇಷನ್ ಬರೀತೀನಿ, ಆಮೇಲೆ ಎಕ್ಸ್ಪ್ಲನೇಷನ್ ಮಾಡೋಣ ಅಥವಾ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ರೆಸ್ಟ್ ಅಂದ್ರೇನು? ವೆನ್ an object is not changing its position with respect to time and its surrounding. ಏನಿದ್ರ ಅರ್ಥ? ಸೊ ಇಲ್ಲಿ ರೆಸ್ಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನನ್ನನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ನಾನು ಇಲ್ಲಿ ಫಸ್ಟ್ ಇಲ್ಲಿ ನಾನು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿದ್ದೀನಿ. ಓಕೆ, ಸೊ ಸ್ಟೇಟ್ ಆಫ್ ರೆಸ್ಟ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿಂತ್ಕೊಂಡಿದ್ದೇನೆ. ಓಕೆ, ಸೊ ನಾನು ಟೈಮ್ ನೋಡಿದ್ರೆ ಇಲ್ಲಿ ಟೈಮ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್, 5 ಸೆಕೆಂಡ್, ಈ ಥರ ಟೈಮ್ ಚೇಂಜ್ ಆಗ್ತಾನೆ ಇದೆ. ಬಟ್ ಅದೇ ಟೈಮಲ್ಲಿ ನಾವು ಸರೌಂಡಿಂಗ್ ಸಹಿತ ನೋಡ್ಕೋಬೇಕಾಗತ್ತೆ. ಇಲ್ಲಿ ನನ್ನ ಸರೌಂಡಿಂಗ್ ಅಲ್ಲಿ ಒಂದು 4 ಗೋಡೆಗಳಿದೆ. ನಥಿಂಗ್ ಬಟ್ ಐ ಆಮ್ ಇನ್ಸೈಡ್ ದ ರೂಮ್. ಓಕೆ, ಐ ಆಮ್ ಇನ್ಸೈಡ್ ದ ರೂಮ್. ಸೊ ರೂಮ್ ಒಳಗಡೆ ನಿಂತ್ಕೊಂಡಿದ್ದೇನೆ. ಓಕೆ, ಸೊ ಟೈಮ್ ಚೇಂಜ್ ಆಗ್ತಿದೆ, ನಾನು ಇಲ್ಲೇ ನಿಂತ್ಕೋತೀನಿ. ಓಕೆ, ನೀವು ಟೈಮ್ನ ಕೌಂಟ್ ಮಾಡ್ಬೋದು. 1 2 3 4 5 6 7 8 9 10 ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಬಟ್ ನನ್ನ ಪೊಸಿಷನ್ ಏನಾದರೂ ಚೇಂಜ್ ಆಯ್ತಾ? ಇಲ್ಲ. ಪೊಸಿಷನ್ ಅಂದ್ರೇನು? ಇಟ್ಸ್ ಅ ಲೊಕೇಶನ್ ಆಫ್ ಆನ್ ಆಬ್ಜೆಕ್ಟ್. ಇಲ್ಲಿ ನಿಂತ್ಕೊಂಡಿದ್ದೇನೆ, ರೈಟ್? ಸೊ ಟೈಮು ಚೇಂಜ್ ಆಗ್ತಿದೆ. ಟೈಮ್ ಚೇಂಜ್ ಆದಾಗೆ ಇಲ್ಲಿ ನನಗೆ ಸರೌಂಡಿಂಗ್ ಮೀಡಿಯಂ ಚೇಂಜ್ ಆಗ್ತಿಲ್ಲ. ಅಂದರೆ ನಾನು ಈ ಪ್ಲೇಸಿಂದ ಈ ಪ್ಲೇಸಿಗೆ ಮೂವ್ ಆದರೆ ಚೇಂಜ್ ಇನ್ ಪೊಸಿಷನ್ ಅಂತ ಹೇಳ್ಬೋದು. ಈ ಪ್ಲೇಸಿಂದ ಈ ಪ್ಲೇಸಿಗೆ ಮೂವ್ ಆದರೆ ಚೇಂಜ್ ಇನ್ ಪೊಸಿಷನ್ ಅಂತ ಅನ್ಬೋದು, ಅಥವಾ ಮುಂದೆ ಬಂದರೆ ಅಥವಾ ಹಿಂದೆ ಹೋದರೆ. ಸೊ ನಥಿಂಗ್ ಬಟ್ ಇಫ್ ಐ ಚೇಂಜ್ ಮೈ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಸ್ ವೆಲ್ ಆಸ್
ಇಮಿಡಿಯೇಟ್ ಸರೌಂಡಿಂಗ್. ಇಲ್ಲಿ ನಾನು ಹೇಳ್ತಿದ್ನಲ್ಲ ಇಟ್ಸ್ ಸರೌಂಡಿಂಗ್ ಅಂತಂದರೆ ಇಟ್ಸ್ ಅ ಇಮಿಡಿಯೇಟ್ ಸರೌಂಡಿಂಗ್. ನಾನೆಲ್ಲೋ ಬೇರೆ ಬಿಲ್ಡಿಂಗ್ ಕಂಪೇರ್ ಮಾಡ್ತಿಲ್ಲ, ಜಸ್ಟ್ ಇನ್ಸೈಡ್ ರೂಮ್. ಓಕೆ, 4 ಗೋಡೆಗಳಿಗೆ ಮಾತ್ರ ಕಂಪೇರ್ ಮಾಡ್ತಿರೋದು. ಸೊ ಕಂಪೇರ್ ಮಾಡಿದಾಗ ನನ್ನ ಪೊಸಿಷನ್ ಏನಾದರೂ ಚೇಂಜ್ ಆಗಲಿಲ್ಲ ಅಂತಂದರೆ ಆ ಸ್ಟೇಟ್ ಆಫ್ ಬಾಡಿನ ನಾವು ರೆಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನಾವು ಎಕ್ಸಾಂಪಲ್ ಇಲ್ಲಿ ಇಮಿಡಿಯೇಟ್ ಸರೌಂಡಿಂಗ್, ಓಕೆ, ಬ್ರಾಕೆಟಲ್ಲಿ ಇಮಿಡಿಯೇಟ್ ಸರೌಂಡಿಂಗ್ ಅಂತ ಬರೀಬಹುದು. ಓಕೆ, ಇಮಿಡಿಯೇಟ್ ಸರೌಂಡಿಂಗ್. ಓಕೆ, ಸೊ ಎಕ್ಸಾಂಪಲ್ ಏನು ಹೇಳ್ಬೋದು? ಓಕೆ, ಟ್ರೀ, ಮರಗಳು, ಟೇಬಲ್, ಓಕೆ, ಬಿಲ್ಡಿಂಗ್ಸ್, ಇನ್ನು ತುಂಬಾ ಎಕ್ಸಾಂಪಲ್ಸ್ಗಳು ನೀವು ಬರಿಬೋದು. ಓಕೆ, ನೆಕ್ಸ್ಟ್ ಮೋಷನ್ ಅಂದ್ರೆ ಏನು? ಸೊ ಫಸ್ಟ್ ಎಕ್ಸಾಂಪಲ್ ನಾನು ತಗೋತೀನಿ. ಫಸ್ಟ್ ಎಕ್ಸಾಂಪಲ್ ನಾನು ತೊಗೊಂಡಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಾನು ಒಂದು ಪೊಸಿಷನಲ್ಲಿ ನಿಂತ್ಕೊಂಡಿದ್ದೇನೆ, ಟೈಮ್ ಚೇಂಜ್ ಆಗ್ತದೆ, ನಾನು ಪೊಸಿಷನ್ ಚೇಂಜ್ ಮಾಡ್ತಿಲ್ಲ. ಸೊ ಈ ಪೊಸಿಷನ್ನ ಅಥವಾ ಈ ಸ್ಟೇಟ್ ಆಫ್ ಬಾಡಿನ ನಾವೇನಂತ ಕರಿತೀವಿ? ರೆಸ್ಟ್ ಅಂತ ಕರಿತೀವಿ. ಇವಾಗ ನಾ ಏನು ಮಾಡ್ತೀನಿ, ಫಸ್ಟ್ ಸೆಕೆಂಡಲ್ಲಿ ಈ ಕಡೆ ಮೂವ್ ಆಗ್ತೀನಿ, ಅಂದರೆ ಚೇಂಜ್ ಇನ್ ಪೊಸಿಷನ್. ಸೆಕೆಂಡ್ಗೆ ಅಂದರೆ 2ನೇ ಸೆಕೆಂಡ್ಗೆ ನಾನು ಇಲ್ಲಿ ಚೇಂಜ್ ಆಗ್ತೀನಿ, ಅಂದರೆ ಪೊಸಿಷನ್ ಚೇಂಜ್ ಆಯಿತು. 3ನೇ ಸೆಕೆಂಡ್ಗೆ ಈ ಥರ ಚೇಂಜ್ ಮಾಡ್ತೇನೆ. ಸೊ ಇಲ್ಲಿ ಎವ್ರಿ ಸೆಕೆಂಡ್, ಓಕೆ, ಫಾರ್ ಎವ್ರಿ ಟೈಮ್ ಇಂಟರ್ವಲ್ ಇಫ್ ದ ಬಾಡಿ ಈಸ್ ಮೂವಿಂಗ್ ಇನ್ ಎನಿ ಡೈರೆಕ್ಷನ್, ನಾನು ಡೈರೆಕ್ಷನ್ ಏನು ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಿಲ್ಲ, ಜಸ್ಟ್ ಬಾಡಿ ಈಸ್ ಮೂವಿಂಗ್. ಓಕೆ, ಈ ಪೊಸಿಷನಲ್ಲಿ ನಿಂತ್ಕೊಂಡಿಲ್ಲ, ಕೀಪ್ ಆನ್ ಚೇಂಜಿಂಗ್ ಮೈ ಪೊಸಿಷನ್. ಸೊ ಈ ಬಾಡಿ ಸ್ಟೇಟ್ನ ಇವಾಗ ಏನಂತ ಕರೀತಾರೆ ಅಂದರೆ ಮೋಷನ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ಸೊ ಎಲ್ಲಿ ಮೋಷನ್ ಅಂತಂದ್ರೆ ಡೆಫಿನೇಷನ್ ವೈಸ್ ನೋಡೋದಾದ್ರೆ, ವೆನ್ an object is changing ಅಥವಾ ಚೇಂಜಸ್ ಅಂತ ಬರಿಬಹುದು, ಚೇಂಜಿಂಗ್ ಇಟ್ಸ್ position with respect to time and immediate surrounding. Immediate surrounding. Immediate surrounding. So ಇಲ್ಲಿ ಎಕ್ಸಾಂಪಲ್ ನಾವೇನು ಬರಿಬಹುದು? ಎಕ್ಸಾಂಪಲ್ ಮೂವಿಂಗ್ ವೆಹಿಕಲ್ಸ್, ಫ್ಲೋಯಿಂಗ್ ವಾಟರ್ ಅಥವಾ ಏರ್ ಪಾರ್ಟಿಕಲ್. ಓಕೆ, ಫ್ಲೈಯಿಂಗ್ ಕೈಟ್ ಅಂದರೆ ಗಾಳಿಪಟ. ಸೊ ಇಲ್ಲಿ ನೀವು ನೋಡ್ಬೋದು, ಮೂವಿಂಗ್, ಫ್ಲೋಯಿಂಗ್, ಏರ್ ಪಾರ್ಟಿಕಲ್ ಯಾವಾಗಲೂ ಮೋಷನಲ್ಲಿರುತ್ತೆ, ರ್ಯಾಂಡಮ್ ಮೋಷನಲ್ಲಿ. ಫ್ಲೈಯಿಂಗ್ ಕೈಟ್ ಇಲ್ಲಿ ಪ್ರತಿಯೊಂದು ಮೂವ್ ಆಗ್ತಿದೆ, ಅಂದರೆ it is changing its position with respect to time as well as surrounding medium. ಇದನ್ನೇ ನಾವು ಯಾವ ಸ್ಟೇಟ್ ಅಂತ ಕರಿತೀವಿ ಅಂದರೆ that is state of motion. I hope you understand two terms, very important terms, that is rest and motion. ಇನ್ನೊಂದು ಕ್ವೆಶ್ಚನ್ ಬರುತ್ತೆ, ಏನಂತಂದ್ರೆ rest and motion. Okay, rest and motion are related. ಅಂದ್ರೆ ಈ ಎರಡಕ್ಕೂ ಸಂಬಂಧ ಇದೆನಾ? ರೆಸ್ಟ್ ಅಂಡ್ ಮೋಷನ್. ಓಕೆ, ಸೊ ಈ ರೆಸ್ಟ್ ಮತ್ತೆ ಮೋಷನ್ ಅನ್ನೋದು ರಿಲೇಟೆಡ್ ಆಗಿದೆನಾ ಅಥವಾ ರಿಲೇಟಿವ್ ಆಗಿದವ ಅನ್ನೋ ಕ್ವಶನ್. ಇಲ್ಲಿ ನಿಮ್ಮ ಆನ್ಸರ್ ಏನು? ಎಸ್ ಆರ್ ನೋ.
So definitely this rest and motion are relative terms. Okay, ಇಲ್ಲಿ rest and motion are relative terms. Relative terms. ಯಾಕೆ ಈ ರೆಸ್ಟ್ ಅಂಡ್ ಮೋಷನ್ ನ ರಿಲೇಟಿವ್ ಟರ್ಮ್ಸ್ ಅಂತ ಕರೀತಾರೆ? ಯಾಕೆ ಅಂದ್ರೆ there is no absolute rest or there is no absolute motion. ನೀವು ಕೇಳ್ತೀರಾ ಸರ್ ಅದೇಗೆ ಸಾಧ್ಯ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಿಮ್ಮ ಸ್ಕೂಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಮನೆಯಿಂದ ಸ್ಕೂಲ್ಗೆ ಅಥವಾ ಸ್ಕೂಲಿಂದ ಮನೆಗೆ. ಓಕೆ, ಸೊ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ವಿಂಡೋ ಸೈಡ್ ಕೂತ್ಕೊಳ್ಳಿ. ನೀವು ಈ ಟರ್ಮ್ನ ಅರ್ಥ ಮಾಡ್ಕೋಬೇಕಂದ್ರೆ ರೆಸ್ಟ್ ಆ್ಯಂಡ್ ಮೋಷನ್ ಆರ್ ರಿಲೇಟಿವ್ ಟರ್ಮ್ಸ್ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನೀವು ರಿಯಲ್ ಲೈಫಲ್ಲೇ ಅರ್ಥ ಮಾಡ್ಕೋಬಹುದು. ಯಾವ ಥರ? ನಿಮ್ಮ ಬಸ್ಸಲ್ಲಿ, ಸ್ಕೂಲ್ ಬಸ್ಸಲ್ಲಿ ವಿಂಡೋ ಸೈಡ್ ಕೂತ್ಕೊಳ್ಳಿ. ಓಕೆ, ಸೊ ಬಸ್ ಸ್ಟಾರ್ಟ್ ಆಗುತ್ತೆ ಸ್ಕೂಲಿಂದ ಅಥವಾ ಮನೆಗೋ ಅಥವಾ ಮನೆಯಿಂದ ಸ್ಕೂಲಿಗೋ. ಓಕೆ, ಯಾವುದಾದ್ರೂ ಒಂದು ವೇ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಬಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ನೀವೇನು ಮಾಡ್ತೀರಾ? ಇನ್ಸೈಡ್ ಬಸ್ ನೋಡ್ತೀರಾ, ಬಸ್ ಒಳಗಡೆ ನೋಡ್ತೀರಾ. ಎಲ್ಲ ನಿಮ್ಮ ಫ್ರೆಂಡ್ಸ್ ಕೂತಲ್ಲೇ ಕೂತ್ಕೊಂಡಿದ್ರೆ ದರ್ ಇಸ್ ನೋ ಮೋಷನ್. ಓಕೆ, ಯಾವಾಗ ಬಾಡಿ ಡು ನಾಟ್ ಚೇಂಜ್ ಇಟ್ಸ್ ಅ ಪೊಸಿಷನ್, ನಾವೇನಂತ ಕರಿತೀವಿ? ಸ್ಟೇಟ್ ಆಫ್ ರೆಸ್ಟ್ ಅಂತ ಕರಿತೀವಿ. ಸೊ ನೀನು ಈ ಇನ್ಸೈಡ್ ಬಸ್ ನೋಡಿದಾಗ ನಿನಗೆ ಏನು ಅನ್ಸುತ್ತೆ? ಎಲ್ಲರೂ ರೆಸ್ಟ್ ಅಲ್ಲಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಯು. ಓಕೆ, ಅಥವಾ ವಿತ್ ರೆಸ್ಪೆಕ್ಟ್ ಟು ಬಸ್. ಸೊ ಇಲ್ಲಿ ಯಾವುದೇ ಸ್ಟೂಡೆಂಟ್ ಮೂವ್ ಆಗ್ತಿಲ್ಲ, ಅವ್ರ ಪ್ಲೇಸಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಬಟ್ ಎಟ್ ದ ಸೇಮ್ ಟೈಮ್ ನೀನು ಕಿಟಕಿಯಿಂದ ಆಚೆ ನೋಡಿದ್ರೆ, ಓಕೆ, ವಿಂಡೋಯಿಂದ ಆಚೆ ನೋಡಿದ್ರೆ ಏನಾಗುತ್ತೆ? ನೀವು ಏನು ಅಬ್ಸರ್ವ್ ಮಾಡ್ತೀರಾ? ನೀವು ನೋಡ್ಬೋದು ಎಲ್ಲ ಟ್ರೀಸ್ ಹಿಂದ್ಗಡೆ ಹೋದಾಗೆ, ಎಲ್ಲ ಬಿಲ್ಡಿಂಗ್ಸ್ ಹಿಂದೆ ಹೋದಾಗೆ. ಈ ಥರ ಫೀಲ್ ಆಗುತ್ತಾ? ಇಲ್ಲ. ಎಸ್. ಸೊ ಇದನ್ನ ನೀವು ಒಂದೇ ಪ್ಲೇಸಲ್ಲಿ ಕೂತ್ಕೊಂಡಿದ್ರ, ಇನ್ಸೈಡ್ ಬಸ್ ನೋಡಿದ್ರೆ ಎಲ್ಲರೂ ರೆಸ್ಟ್ ಅಲ್ಲಿದ್ದಾರೆ. ಬಟ್ ಔಟ್ಸೈಡ್ ಬಸ್ ನೋಡಿದ್ರೆ ಎಲ್ಲನೂ ಮೋಷನಲ್ಲಿದೆ, ಎಲ್ಲ ಹಿಂದೆ ಹೋಗ್ತಾ ಇದೆ. ಬಟ್ ಇನ್ಸೈಡ್ ನೋಡಿದ್ರೆ ಸ್ಟೇಟ್ ಆಫ್ ರೆಸ್ಟ್, ಔಟ್ಸೈಡ್ ನೋಡಿದ್ರೆ ಸ್ಟೇಟ್ ಆಫ್ ಮೋಷನ್. ಇದೇಗೆ ಸಾಧ್ಯ? ರೈಟ್? ಸೊ ಇದನ್ನ ನಾವು ರೆಸ್ಟ್ ಆ್ಯಂಡ್ ಮೋಷನ್ ಆರ್ ರಿಲೇಟಿವ್ ಟರ್ಮ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್, ನೀನು ಔಟ್ಸೈಡ್ ನೋಡ್ಬೇಡ. ಓಕೆ, ಔಟ್ಸೈಡ್ ನೋಡ್ಬೇಡ, ಜಸ್ಟ್ ಇನ್ಸೈಡ್ ಬಸ್ಸಲ್ಲೇ ಕಾನ್ಸಂಟ್ರೇಟ್ ಮಾಡು. ನೀನು ರೆಸ್ಟಲ್ಲಿದೆಯಾ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಸಹಿತ ರೆಸ್ಟಲ್ಲಿದ್ದಾರೆ ಅಲ್ವಾ? ಬಟ್ ಬಸ್ ಮೋಷನ್ ಅಲ್ಲಿದೆ. ಇದೊಂದು ಎಕ್ಸಾಂಪಲ್ ಆಯಿತು. ಮತ್ತೆ ಕನ್ಸಿಡರ್ ಮಾಡ್ಕೊಳ್ಳೋಣ, ನಾವು ಬಿಲ್ಡಿಂಗ್ ಅಲ್ಲಿದ್ದೀವಿ. ಓಕೆ, ಬಿಲ್ಡಿಂಗ್ ಸ್ಟೇಟ್ ಆಫ್ ರೆಸ್ಟ್. ಬಿಲ್ಡಿಂಗ್ ಅಲ್ಲಿ ನಿಮ್ಮ ಒಂದು ಮನೆ, ಆ ಮನೆಯಲ್ಲಿ ನೀವು ಆರಾಮಾಗಿ ಸೋಫಾ ಸೆಟ್ ಮೇಲೋ ಅಥವಾ ಮಂಚದ ಮೇಲೆ ಕೂತ್ಕೊಂಡು ಆರಾಮಾಗಿ ಓದ್ಕೊಂಡು ಕೂತಿದ್ದೀರಾ ಅಂತಂದ್ರೆ ದೆರ್ ಇಸ್ ನೋ ಮೋಷನ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ನೀವು ರೆಸ್ಟ್ ಅಲ್ಲಿದ್ದೀರಾ ಅಂತ. ಓಕೆ, ಸೊ ಇಲ್ಲಿ ನೀವು ರೆಸ್ಟ್ ಅಲ್ಲಿದ್ದೀರಾ. ಬಟ್ ಬೇಸಿಕ್ ಕಾನ್ಸೆಪ್ಟ್ ಯಾವುದು? ಇಲ್ಲಿ ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆ ಅಂತ ಕೇಳಿರ್ತೀವಿ ನಾವು, ರೈಟ್? ಸೊ ಇಲ್ಲಿ ಸೂರ್ಯನ ಸುತ್ತ ನಮ್ಮ ಭೂಮಿ ತಿರುಗ್ತಾ ಇದೆ ಅಂದ್ರೆ ನಾವು ಸಹಿತ ತಿರುಗ್ತಾ ಇದೀವಿ ಅಂತ ಅರ್ಥ ತಾನೆ? ಹಾಗಿದ್ರೆ ನೀವು ಮನೆಯಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ನೀವು ರೆಸ್ಟ್ ಅಲ್ಲಿದ್ದೀರಾ. ಬಟ್ ಭೂಮಿನೇ ಕನ್ಸಿಡರ್ ಮಾಡ್ಕೊಂಡ್ರೆ ನೀವು ಸೂರ್ಯನ ಸುತ್ತ ಸುತ್ತುತ್ತಿದ್ದೀರಾ. ಅಂದ್ರೆ ನೀವು ಡಿಸೈಡ್ ಮಾಡಬೇಕು, ಇಲ್ಲಿ ದೆರ್ ಈಸ್ ನೋ ಆಬ್ಸಲ್ಯೂಟ್ ರೆಸ್ಟ್ ಆರ್ ನೋ ಆಬ್ಸಲ್ಯೂಟ್ ಮೋಷನ್. ಸೊ ಅದರಿಂದ ನಾವು ಹೇಳೋದು ರೆಸ್ಟ್ ಅಂಡ್ ಮೋಷನ್ ಆರ್ ರಿಲೇಟಿವ್ ಟರ್ಮ್ಸ್. ಏನಂತ ಬರೀತೀರಾ? ರೆಸ್ಟ್ ಅಂಡ್ ಮೋಷನ್ ಆರ್ relative terms, as there is no absolute rest or motion. ಈ ವರ್ಡ್ ಮೇಲೆ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇಷ್ಟ ಆಯಿತು. ಸೊ ನಮಗೆ ರೆಸ್ಟ್ ಅಂದ್ರೆ ಏನು ಮತ್ತೆ ಮೋಷನ್ ಅಂದ್ರೆ ಏನು ಗೊತ್ತಾಯಿತು. ಹಾಗಿದ್ರೆ ಒಂದು ಬಾಡಿನ ಮೋಷನಲ್ಲಿ ಇದೆ, ಅದನ್ನ ಡಿಸ್ಕ್ರೈಬ್ ಮಾಡೋದು ಹೇಗೆ? ನಾವು ಡಿಸ್ಕ್ರೈಬಿಂಗ್ ಮೋಷನ್ ಆಫ್ ಆನ್ ಆಬ್ಜೆಕ್ಟ್ ಅಥವಾ ಮೋಷನ್ ಆಫ್ ದ ಬಾಡಿ. ಇಲ್ಲಿ ಯಾವುದೇ ಒಂದು ಬಾಡಿ ಮೋಷನ್ ಅಲ್ಲಿದೆ ಅಂತಂದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಇಲ್ಲಿ ಯಾವುದೇ ಬಾಡಿ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗಲ್ಲ ಅಲ್ವಾ? ಅಥವಾ ಯಾವುದೇ ಒಂದು ಬಾಡಿ
ಕಂಪ್ಲೀಟ್ ಆಗಿ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗಲ್ಲ. ಅಥವಾ ಯಾವುದೇ ಒಂದು ಪಾರ್ಟಿಕಲ್ ತಗೊಂಡ್ರೆ ಅದು ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗಬಹುದು, ರೈಟ್? ಅಥವಾ ಒಂದು ಬಾಡಿ ಟು ಅಂಡ್ ಫ್ರೋ ಮೋಷನ್ ಅಲ್ಲಿ ಹೋಗಬಹುದು. ಸೊ ಇಲ್ಲಿ ನಮಗೆ ಈ ಟೈಪ್ಸ್ ಆಫ್ ಮೋಷನ್ ಅಲ್ಲಿ ಬರುತ್ತೆ ಈ ಕಾನ್ಸೆಪ್ಟ್ ಎಲ್ಲ. ಟೈಪ್ಸ್ ಆಫ್ ಮೋಷನ್, ಟೈಪ್ಸ್ ಆಫ್ ಮೋಷನ್ ಅಲ್ಲಿ ತುಂಬಾ ಟೈಪ್ಸ್ ಇರುತ್ತೆ, ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿರ್ಬೋದು. ಓಕೆ, ರೆಕ್ಟಿಲಿನಿಯರ್ ಮೋಷನ್, ಓಕೆ, ಟ್ರಾನ್ಸ್ಲೇಟರಿ ಮೋಷನ್, ಆಸಿಲೇಟರಿ ಮೋಷನ್, ವೈಬ್ರೇಟರಿ ಮೋಷನ್, ರೈಟ್? ಸೊ ಈ ತರ ತುಂಬಾ ಟೈಪ್ಸ್ ಆಫ್ ಮೋಷನ್ ಇದೆ. ಸೊ ನಮಗೆ ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಒನ್, ದಟ್ ಈಸ್ ಎ ರೆಕ್ಟಿಲಿನಿಯರ್ ಮೋಷನ್. ರೆಕ್ಟಿಲಿನಿಯರ್ ಮೋಷನ್ ಅಂದ್ರೆ ಇಲ್ಲಿ ದ ಬಾಡಿ ಈಸ್ ಮೂವಿಂಗ್ ಇನ್ ಎ ಸೇಮ್ ಡೈರೆಕ್ಷನ್, ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ನಾನು ಹೇಳ್ಬೋದು ಏನಂತ, ದ ಮೋಷನ್ ಆಫ್ ಎ ಬಾಡಿ ಈಸ್ ಕನ್ಸಿಡರ್ಡ್ ಇನ್ ಎ ಸ್ಟ್ರೇಟ್ ಲೈನ್ ಪಾತ್. ಯಾವಾಗ ಒಂದು ಬಾಡಿ ಸ್ಟ್ರೇಟ್ ಲೈನ್ ಅಲ್ಲಿ ಟ್ರಾವೆಲ್ ಆದ್ರೆ ಅದನ್ನ ನಾವು ಸ್ಟ್ರೇಟ್ ಲೈನ್ ಮೋಷನ್ ಅಥವಾ ರೆಕ್ಟಿಲಿನಿಯರ್ ಮೋಷನ್ ಆಫ್ ಅ ಬಾಡಿ ಅಂತ ಕರಿತೀವಿ. ಅಥವಾ ಇದನ್ನೇ ನಾವು ಒನ್ ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಒನ್ ಡೈಮೆನ್ಷನಲ್ ಯಾಕೆ ಕರಿತೀವಿ? ಜಸ್ಟ್ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಇಸ್ ಎ 1D. ಓಕೆ, ಅದೇ ನೀವು ಸ್ಕ್ವೇರ್ನ ತಗೊಂಡ್ರೆ, ಓಕೆ, ಜಸ್ಟ್ ಏನೋ ಒಂದು ಜಸ್ಟ್ ಸರ್ಫೇಸ್ನ ತಗೊಂಡ್ರೆ ಅದು 2D ಆಗುತ್ತೆ, ಲೆಂತ್ ಇಂಟು ಬ್ರೆಡ್ತ್ ಅಷ್ಟೇ. ನೀವು ಒಂದು ಕ್ಯೂಬ್ನ ತಗೊಂಡ್ರೆ ನೀವು ಲೆಂತ್ನ ಅಳತೆ ಮಾಡ್ಬೋದು, ಬ್ರೆಡ್ನ ಅಳತೆ ಮಾಡ್ಬೋದು, ಹೈಟು ಸಹಿತ ಅಳತೆ ಮಾಡ್ಬೋದು. ಇಲ್ಲಿ 3 ಡೈಮೆನ್ಷನ್ ಆಗಿರುತ್ತೆ. ಸೊ ಇಗ್ನೋರ್ ಅಬೌಟ್ 2D and 3D. ನಾವು ಕಾನ್ಸಂಟ್ರೇಟ್ ಆನ್ 1D. 1D ಅಂದ್ರೆ ದರ್ ಇಸ್ ನೋ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ಅ ಪಾತ್ ಆಫ್ ಅ ಬಾಡಿ. ಕ್ಲಿಯರ್? ಓಕೆ, ಸೊ ನಾವು ಡಿಸ್ಕ್ರೈಬಿಂಗ್ ಮೋಷನ್. ಸೊ ಇಲ್ಲಿ ಡಿಸ್ಕ್ರೈಬಿಂಗ್ ಮೋಷನ್ ಅಂದಾಗ ನಮಗೆ ಇಲ್ಲಿ 2 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್. ಸೊ ಇಲ್ಲಿ ಮೋಷನ್ ಅಂದ್ರೆ ಗೊತ್ತಾಯ್ತು, ದೇರ್ ಈಸ್ ಅ ಚೇಂಜ್ ಇನ್ ಪೊಸಿಷನ್. ಚೇಂಜ್ ಇನ್ ಪೊಸಿಷನ್, ಚೇಂಜ್ ಇನ್ ಪೊಸಿಷನ್, ಚೇಂಜ್ ಇನ್ ಪೊಸಿಷನ್. ಸೊ ಈ ಚೇಂಜ್ ಇನ್ ಪೊಸಿಷನ್ ಯಾವ ಪ್ಯಾಟರ್ನ್ ಅಲ್ಲಿ ಆಗುತ್ತೆ? ಇಲ್ಲಿ ನಮಗೆ 2 ಟೈಪ್ಸ್ ಆಫ್ ಮೋಷನ್ ಇದೆ ಡಿಸ್ಕ್ರೈಬಿಂಗ್ ಮೋಷನ್ ಅಂಡರ್ ಅಲ್ಲಿ. ಸೊ ಒಂದು ಯೂನಿಫಾರ್ಮ್ ಮೋಷನ್, ಅನದರ್ ನಾನ್ ಯೂನಿಫಾರ್ಮ್ ಮೋಷನ್. ಸೊ ಇಲ್ಲಿ ನಾವು ಮೋಷನ್ ಅಂತ ಕನ್ಸಿಡರ್ ಮಾಡಿದೀವಲ್ಲ, ದಿಸ್ ಈಸ್ 1D, ಒನ್ ಡೈಮೆನ್ಷನಲ್ ಮೋಷನ್. ಸೊ ನಿಮ್ಗೆ ಇನ್ನೊಂದು ಕ್ವಶನ್ ಬರುತ್ತೆ, ಸರ್ ವಾಟ್ ಈಸ್ ದಿಸ್ ಒನ್ ಡೈಮೆನ್ಷನಲ್ ಮೋಷನ್, ರೈಟ್? ಸೊ ನಿಮ್ಮ ಡೌಟ್ ಕ್ಲಾರಿಫೈ ಮಾಡೋಕೆ ಇಲ್ಲಿ ಬರೀತಾ ಇದ್ದೀನಿ, ಮೋಷನ್ ಆಫ್ an object in a straight path ಅಥವಾ ಸ್ಟ್ರೇಟ್ ಲೈನ್ ಪಾತ್, ರೈಟ್? ಇಷ್ಟ ಆಯ್ತು. ಇಲ್ಲಿ ಯೂನಿಫಾರ್ಮ್ ಮೋಷನ್ ಮತ್ತೆ ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು? ಯೂನಿಫಾರ್ಮ್, ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ವರ್ಡ್ ಯೂನಿಫಾರ್ಮ್. ಯೂನಿಫಾರ್ಮ್ ನೀವು ಸಮಾನಾರ್ಥಕ ಪದ ಬರೆದ್ರೆ ಅಂದ್ರೆ ಮೀನಿಂಗ್, ಓಕೆ, ಈಕ್ವಲ್ ಮೀನಿಂಗ್ ಬರೆದ್ರೆ ಏನೋ ಬರೀತೀರಾ? ಯೂನಿಫಾರ್ಮ್, ಈಕ್ವಲ್, ಅಥವಾ ಸೇಮ್, ಅಥವಾ ಸಿಮಿಲರ್, ಈ ತರ ಬರೀತೀರಾ. ಇಲ್ಲಿ ಯೂನಿಫಾರ್ಮ್ ಅಂದ್ರೆ ಸೇಮ್, ಈಕ್ವಲ್. ಅರ್ಥ ಆಗ್ತಿದ್ದೀರಾ? ಮೋಷನ್ ಅಂತ ಇದೆ. ಮೋಷನ್ ಅಂದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ, ದಟ್ ಈಸ್ ಅ ಚೇಂಜ್ ಇನ್ ಪೊಸಿಷನ್ ಆಫ್ ಆನ್ ಆಬ್ಜೆಕ್ಟ್. ಇಲ್ಲಿ ಒಂದು ಆಬ್ಜೆಕ್ಟ್ ಸೇಮ್ ಆಗಿ ಪೊಸಿಷನ್ನ ಚೇಂಜ್ ಮಾಡ್ತಾ ಹೋದ್ರೆ, ಅಂದ್ರೆ ಫಾರ್ 0 ಸೆಕೆಂಡ್ ನಾನು 0 ಇಂದ ಸ್ಟಾರ್ಟ್ ಮಾಡಿದ್ದೀನಿ, ಓಕೆ, 0 ಮೀಟರ್, 0 ಸೆಕೆಂಡ್, 1 ಸೆಕೆಂಡ್ ಅಲ್ಲಿ 1 ಮೀಟರ್, 2 ಸೆಕೆಂಡ್ ಅಲ್ಲಿ ಮತ್ತೆ ಇನ್ನೊಂದು ಮೀಟರ್, 3 ಸೆಕೆಂಡ್ ಅಲ್ಲಿ ಮತ್ತೊಂದು ಮೀಟರ್, ಈ ತರ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ, 0 ಸೆಕೆಂಡ್ 0 ಮೀಟರ್, 1 ಸೆಕೆಂಡ್ 1 ಮೀಟರ್, 2 ಸೆಕೆಂಡ್ ಮತ್ತೊಂದು ಸೆಕೆಂಡ್ಗೆ ಮತ್ತೊಂದು ಮೀಟರ್, ಇನ್ನೊಂದು ಮತ್ತೊಂದು ಸೆಕೆಂಡ್ಗೆ ಮತ್ತೊಂದು ಮೀಟರ್. ಅಂದ್ರೆ ದ ಬಾಡಿ ಈಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಅಂದ್ರೆ 1 ಸೆಕೆಂಡ್ಗೆ 1 ಮೀಟರ್, ಇನ್ನೊಂದು ಸೆಕೆಂಡ್ಗೆ ಇನ್ನೊಂದು ಮೀಟರ್, ಇನ್ನೊಂದು ಸೆಕೆಂಡ್ಗೆ ಇನ್ನೊಂದು ಮೀಟರ್. ಅರ್ಥ ಆಗ್ತಿದ್ದೀರಾ? ಸೊ ಇಲ್ಲಿ ಯಾವಾಗ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಅದನ್ನು ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಗೆಟ್ ಇಟ್? ಓಕೆ, ನಾವು ಇಲ್ಲಿ ಡೆಫಿನೇಷನ್ ಬರೆದ್ರೆ ಏನಂತ ಬರೀಬಹುದು?
definition when an object is covering equal distances in equal interval of time is called uniform motion. ಅರ್ಥ ಆಯ್ತಾ? ನೆಕ್ಸ್ಟ್ ನಾನ್ ಯೂನಿಫಾರ್ಮ್ ಮೋಷನ್. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಯೂನಿಫಾರ್ಮ್ ಅಪೋಸಿಟ್ ನಾನ್ ಯೂನಿಫಾರ್ಮ್ ಅಲ್ವಾ? ಎಕ್ಸಾಂಪಲ್ ನೋಡಿ, ಫಾರ್ ನಾನ್ ಯೂನಿಫಾರ್ಮ್ ಮೋಷನ್ಗೆ, ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ನಾಟ್ ಈಕ್ವಲ್. ಇಲ್ಲಿ ಟೈಮ್ ಆದರೂ ಆಗಿರ್ಬೋದು ಅಥವಾ ಪೊಸಿಷನ್ ಆದರೂ ಆಗಿರ್ಬೋದು, ಎರಡು ವೇಯಲ್ಲಿ ಬರೀಬೋದು. ಯಾವ ಥರ? ಇಲ್ಲಿ ನೋಡಿ, 0 ಸೆಕೆಂಡ್ಗೆ 0 ಪೊಸಿಷನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, 0 ಸೆಕೆಂಡ್ಗೆ 0 ಪೊಸಿಷನಿಂದ ಸ್ಟಾರ್ಟ್ ಮಾಡಿದ್ದೀನಿ. 1 ಸೆಕೆಂಡ್ಗೆ 1 ಮೀಟರ್, ಮತ್ತೊಂದು ಸೆಕೆಂಡ್ಗೆ 2 ಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ಓಕೆ, 3rd ಸೆಕೆಂಡ್ಗೆ 4 ಮೀಟರ್ ಕವರ್ ಮಾಡಿದ್ದೀನಿ. ಅರ್ಥ ಆಗ್ತಿದ್ದೀನಾ? ಅಂದರೆ ಇಲ್ಲಿ ಬರ್ದು ತೋರಿಸ್ತೀನಿ ನಿಮಗೆ. ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡಿದೆ, 0 ಮೀಟರ್ ಇನ್ 1 ಸೆಕೆಂಡ್, ಸಾರಿ 0 ಸೆಕೆಂಡ್. ಇಲ್ಲಿ 1 ಸೆಕೆಂಡಲ್ಲಿ 1 ಮೀಟರ್ ಕವರ್ ಮಾಡಿದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮು? 1 ಸೆಕೆಂಡ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೋದು? 1 ಮೀಟರ್. ನೆಕ್ಸ್ಟ್ ಸೆಕೆಂಡ್ಗೆ, ಇನ್ನೊಂದು ಸೆಕೆಂಡ್ಗೆ ಅಂದರೆ 2 ಸೆಕೆಂಡಲ್ಲಿ 4 ಮೀಟರ್ ಕವರ್ ಮಾಡು. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಯಿತು? 3 ಮೀಟರ್ ಡಿಸ್ಟೆನ್ಸ್ ಆಯಿತು. ರೈಟ್? ಸೊ ನೆಕ್ಸ್ಟ್ ಸೆಕೆಂಡ್ಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು? 3 ಮೀಟರ್. ಮತ್ತೆ ಈ 2 ಸೆಕೆಂಡಿಂದ 3 ಸೆಕೆಂಡ್ಗೆ ಅಂದರೆ ಮತ್ತೊಂದು ಸೆಕೆಂಡಲ್ಲಿ 8 ಮೀಟರ್ ಟ್ರಾವೆಲ್ ಮಾಡ್ತು. ಅಂದರೆ 8 ಮೀಟರ್ ಇನ್ ದ ಸೆನ್ಸ್ ಮತ್ತೆ 4 ಮೀಟರ್. ಅಂದರೆ ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ಸೆಕೆಂಡಲ್ಲಿ ಜಸ್ಟ್ 1 ಮೀಟರ್ ಟ್ರಾವೆಲ್ ಆಯಿತು ಇಲ್ಲಿಂದ ಇಲ್ಲಿಗೆ. ಇನ್ನೊಂದು ಸೆಕೆಂಡಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಟ್ರಾವೆಲ್ ಆಯಿತು? 3 ಮೀಟರ್. ಇಲ್ಲಿಂದ ಇಲ್ಲಿಗೆ 4 ಮೀಟರ್. ರೈಟ್? 4 ಮೀಟರ್, ಇಲ್ಲಿ 3 ಮೀಟರ್ ಕವರ್ ಮಾಡಿದ್ರೆ ಇಲ್ಲಿ 4 ಮೀಟರ್ ಕವರ್ ಮಾಡ್ತು. ಇಲ್ಲಿ ನೋಡಿ ಡಿಸ್ಟೆನ್ಸ್ ಸೇಮ್ ಇದೆನಾ? 1 ಮೀಟರ್, 3 ಮೀಟರ್, 4 ಮೀಟರ್ ಇಲ್ಲ. ಸೊ ಯಾವಾಗ ಬಾಡಿ ಈಕ್ವಲ್ ಡಿಸ್ಟೆನ್ಸ್ನ ಕವರ್ ಮಾಡಲ್ಲ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಅದನ್ನು ನಾವು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಕ್ಲಿಯರ್? ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಸರ್ ಸಪೋಸ್ ಬಾಡಿ ಓಕೆ ಈ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಅಂದರೆ 1 ಸೆಕೆಂಡ್ಗೆ 1 ಮೀಟರ್ ಕವರ್ ಮಾಡ್ತು. ಓಕೆ, 3 ಸೆಕೆಂಡ್ಸ್ಗೆ ಮತ್ತೆ 1 ಮೀಟರ್ ಕವರ್ ಮಾಡ್ತು. 5 ಸೆಕೆಂಡ್ಗೆ ಮತ್ತೆ 1 ಮೀಟರ್ ಕವರ್ ಮಾಡ್ತು. ಅಂದರೆ ಇಲ್ಲಿ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಬಟ್ ದೇರ್ ಇಸ್ ಎ ಈಕ್ವಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್. ಇಲ್ಲಿ ಯಾವುದಾದ್ರೂ ಒಂದು ಡೆಫಿನೇಷನ್ ಬರಿಬೋದು. ಇಫ್ ದ ಬಾಡಿ ಕವರಿಂಗ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತಲೂ ಬರಿಬೋದು. ಅಥವಾ ಇಫ್ ದ ಬಾಡಿ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತಲೂ ಕರಿಬೋದು. ಅದನ್ನು ನಾವು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಕ್ಲಿಯರ್? ಓಕೆ, ಸೊ ಇಲ್ಲಿ ಡೆಫಿನೇಷನ್ ಬರೆಯೋದಾದ್ರೆ, ಡೆಫಿನೇಷನ್ when an object is covering equal distances in equal interval of time, ಇದು ಡೆಫಿನೇಷನ್ ಆದರೂ ಬರಿಬೋದು. ಸರ್ ನಮಗೆ ಇನ್ ಟರ್ಮ್ಸ್ ಆಫ್ ಟೈಮ್ ಬೇಕು ಅಂತಂದರೆ ಈ ಥರನೂ ಬರಿಬೋದು. ಯಾವ ಥರ? ಕಾನ್ಸಂಟ್ರೇಟ್ ಮಾಡಿ. when an object is covering equal distances in unequal interval of time. ಕ್ಲಿಯರ್ ಆಯ್ತಾ? ಸೊ ಫಸ್ಟ್ ರೆಸ್ಟ್ ಅಂದರೆ ಗೊತ್ತಾಯಿತು, ನೆಕ್ಸ್ಟ್ ಮೋಷನ್ ಅಂದರೆ ಗೊತ್ತಾಯಿತು, ನೆಕ್ಸ್ಟ್ ರಿಲೇಟಿವ್ ಟರ್ಮ್ಸ್, ದ್ಯಾಟ್ ಈಸ್ ಅ ಮೋಷನ್ ಆ್ಯಂಡ್
ರೆಸ್ಟ್ ಆರ್ ರಿಲೇಟಿವ್ ಟರ್ಮ್ಸ್ ಅಂತಾನೂ ಗೊತ್ತಾಯ್ತು. ನೆಕ್ಸ್ಟ್ ಡಿಸ್ಕ್ರೈಬಿಂಗ್ ಮೋಷನ್ ಅಲ್ಲಿ ಯೂನಿಫಾರ್ಮ್ ಮೋಷನ್ ಮತ್ತೆ ನಾನ್ ಯೂನಿಫಾರ್ಮ್ ಮೋಷನ್ ಬಗ್ಗೆನೂ ಗೊತ್ತಾಯ್ತು. ವಾಟ್ ಈಸ್ ನೆಕ್ಸ್ಟ್? ಸೊ ಪ್ಯಾರಾಮೀಟರ್ಸ್ ಆಫ್ ಮೋಷನ್. ಸೊ ಪ್ಯಾರಾಮೀಟರ್ಸ್ ಆಫ್ ಮೋಷನ್ ಅಲ್ಲಿ ನಮಗೆ ಟೋಟಲ್ 6 ಟರ್ಮ್ಸ್ ಇದೆ. ದೋಸ್ ಟರ್ಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್. ಅದೇ ರೀತಿ ನೀವು ಹೈಯರ್ ಸ್ಟಡೀಸ್ಗೆ ಹೋದಾಗ ಅಲ್ಲೂ ಸಹಿತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಎಂಜಾಯ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಆಫ್ ಅ ಮೋಷನ್. ಇಲ್ಲಿ ಟೋಟಲ್ 6 ಪ್ಯಾರಾಮೀಟರ್ಸ್ ಇರುತ್ತೆ. ಫಸ್ಟ್ ಒನ್ ಡಿಸ್ಟೆನ್ಸ್, ಸೆಕೆಂಡ್ ಒನ್ ಡಿಸ್ಪ್ಲೇಸ್ಮೆಂಟ್, ಥರ್ಡ್ ಒನ್ ಸ್ಪೀಡ್, and fourth one velocity, and fifth one acceleration, and sixth one retardation. Clear? Okay, so ಮೊದಲನೇ ಪ್ಯಾರಾಮೀಟರ್ that is the distance. ಡಿಸ್ಟೆನ್ಸ್ ಅಂದ್ರೇನು? ಇಲ್ಲಿ ಡಿಸ್ಟೆನ್ಸ್ ಅಂತಂದ್ರೆ ವೆನ್ ಈ ತರ ಬರೀಬಹುದು. ಸಿಂಪಲ್ ಡೆಫಿನೇಷನ್ ಕೊಡ್ತೀನಿ. ಓಕೆ, ನಿಮಗೆ ಸಿಂಪಲ್ ಡೆಫಿನೇಷನ್. The total length of the path, total length of the path traveled. ಕೆಲವು ಬುಕ್ಗಳಲ್ಲಿ ಕವರ್ಡ್ ಅಂತ ಕೊಟ್ಟಿರ್ತಾರೆ, that is also correct. Okay, traveled by the object. Simple. ಟೋಟಲ್ ಲೆಂತ್ ಆಫ್ ದ ಪಾತ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಎ ಇಂದ ಸ್ಟಾರ್ಟ್ ಮಾಡುತ್ತೆ ಬಾಡಿ. ಓಕೆ, ಒಂದು ಬಾಡಿ ಎ ಇಂದ ಸ್ಟಾರ್ಟ್ ಮಾಡಿ ಬಿಗೆ ಹೋಗುತ್ತೆ. ಟೋಟಲ್ ಲೆಂತ್ ಎಷ್ಟಾಗಿರುತ್ತೆ ಅಂದರೆ 5 ಕಿಲೋಮೀಟರ್ ಅನ್ಕೊಳ್ಳಿ. ಓಕೆ, 5 ಕಿಲೋಮೀಟರ್. ಇಲ್ಲಿಂದ ನೆಕ್ಸ್ಟ್ ಸಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ಅನ್ಕೊಳ್ಳಿ. ಓಕೆ, 4 ಕಿಲೋಮೀಟರ್. ನೆಕ್ಸ್ಟ್ ಸಿ ಇಂದ ಡಿಗೆ ಹೋಗುತ್ತೆ, ದಟ್ ಈಸ್ 1 ಕಿಲೋಮೀಟರ್. 1 ಕಿಲೋಮೀಟರ್. ಡಿ ಇಂದ ಮತ್ತೆ ಪುನಃ ಸೇಮ್ ಪೊಸಿಷನ್ಗೆ ಬರುತ್ತೆ. ಡಿಸ್ಟೆನ್ಸ್ ಫ್ರಮ್ ಡಿ ಟು ಎ ದಟ್ ಈಸ್ ಸೇ 7 ಕಿಲೋಮೀಟರ್ಸ್. ಅಂದ್ರೆ ಟೋಟಲ್ ಲೆಂತ್ ಆಫ್ ದ ಪಾತ್ ಎಷ್ಟಾಯಿತು? ಟೋಟಲ್ ಡಿಸ್ಟೆನ್ಸ್, ಟೋಟಲ್ ಲೆಂತ್ ಆಫ್ ದ ಪಾತ್. ಸೊ ದಿಸ್ ಡಿಸ್ಟೆನ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಡಿ, ಅಥವಾ ನಿಮಗೆ ಇನ್ನೂ ಬೇರೆ ಕ್ಯಾಪಿಟಲ್ ಲೆಟರಲ್ಲಿ ಡಿ ಬರಿಬೇಕಂದ್ರು ಓಕೆ, ನೋ ಪ್ರಾಬ್ಲಮ್, ಯು ಕ್ಯಾನ್ ರೈಟ್. ಓಕೆ, ಸೊ ಇಲ್ಲಿ ಡಿ ಎ ಟು ಬಿ ಎಷ್ಟಿದೆ? ಎ ಟು ಬಿ, ಎ ಬಿ ಅಂತ ಬರೀತೀನಿ. ನೆಕ್ಸ್ಟ್ ಬಿ ಟು ಸಿ, ದಟ್ ಈಸ್ ಬಿ ಸಿ. ನೆಕ್ಸ್ಟ್ ಸಿ ಟು ಡಿ, ಸಿ ಡಿ. ನೆಕ್ಸ್ಟ್ ಡಿ ಟು ಎ. ಟೋಟಲ್ ಲೆಂತ್ ಆಫ್ ದ ಪಾತ್. ಸೊ ಡಿ ಇಸ್ ಈಕ್ವಲ್ ಟು ಎ ಟು ಬಿ ಎಷ್ಟಿದೆ? 5, ಬಿ ಟು ಸಿ 4, ಸಿ ಟು ಡಿ ಸಿ ಟು ಡಿ 1, ಡಿ ಟು ಎ ದಟ್ ಈಸ್ 7. ಸೊ ಟೋಟಲ್, ಸೊ ಇಲ್ಲಿ 5 plus 4, 9, 9 plus 1, 10, 10 plus 7, that is 17 kilometers. 17 kilometers. ಅರ್ಥ ಆಯ್ತಾ? ಸೊ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಟೋಟಲ್ ಲೆಂತ್ ಆಫ್ ದ ಪಾತ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಅಥವಾ ಬಾಡಿ. ಕ್ಲಿಯರ್? ಇಲ್ಲಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಏನು ನೆನ್ಪಿಟ್ಕೋಬೇಕಂತಂದ್ರೆ ಕ್ವಾಂಟಿಟಿ. ವಾಟ್ ಟೈಪ್ ಆಫ್ ಕ್ವಾಂಟಿಟಿ ದಿಸ್ ಡಿಸ್ಟೆನ್ಸ್ ಈಸ್? ಇಲ್ಲಿ ನಾವು ಯಾವುದಾದ್ರೂ ಡೈರೆಕ್ಷನ್ ಬಗ್ಗೆ ಮಾತಾಡಿದ್ವಾ? ಇಲ್ಲ. ದೇರ್ಫೋರ್ ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ನೆಕ್ಸ್ಟ್ ಒನ್ ಯೂನಿಟ್, SI ಯೂನಿಟ್. ನಾವು ಯಾವುದ್ರ ಬಗ್ಗೆ ಮಾತಾಡ್ತಿರೋದು? ಟೋಟಲ್ ಲೆಂತ್ ಆಫ್ ದ ಪಾತ್. ಲೆಂತ್ ಯಾವುದು? SI ಯೂನಿಟ್ ಆಫ್ ಎ ಲೆಂತ್ ಇಸ್ ಎ ಮೀಟರ್. SI ಯೂನಿಟ್ is meter. It is represented by small letter m. ಇಷ್ಟಾಯ್ತಾ? So first definition, second one quantity, third one unit. Clear? Okay, next one displacement. Displacement ಅಂದ್ರೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಈ ಕಡೆ ತಗೊಂಡು ಬರ್ತೀನಿ. ಓಕೆ, ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಬಾಡಿ ಏನಾಯಿತು? ಎ ಇಂದ ಬಿಗೆ ಟ್ರಾವೆಲ್ ಆಯಿತು. ಓಕೆ, ಎ ಟು ಬಿ, ಬಿ ಟು ಸಿಗೆ ಬಂತು, ಸಿ ಟು ಡಿಗೆ ಬಂತು, ಡಿ ಆದಮೇಲೆ ಪುನಃ ಎಗೆ ಬಂತು. ರೈಟ್? ಸೊ ಇಲ್ಲಿ ಟೋಟಲ್ ಲೆಂತ್ ಆಫ್ ದ ಪಾತ್ ಅಂದರೆ 17 ಕಿಲೋಮೀಟರ್ಸ್ ಆಯಿತು. ಬಟ್ ಇಲ್ಲಿ
ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಲ್ಲಿ ಡೆಫಿನೇಷನ್ ಬರೀತೀನಿ, ಆಮೇಲೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ದ ಶಾರ್ಟೆಸ್ಟ್ ಪಾತ್ ಅಥವಾ ಶಾರ್ಟೆಸ್ಟ್ ಲೆಂತ್ ಅಂತಾನು ಬರೀಬಹುದು. ಓಕೆ, ದ ಶಾರ್ಟೆಸ್ಟ್ ಪಾತ್ between initial and final position of an object is called displacement. ಏನಿದ್ರ ಅರ್ಥ? ಇಲ್ಲಿ ನೋಡಿ, ಒಂದು ಬಾಡಿ ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡ್ತು, ಓಕೆ, ಬಿಗೆ ಟ್ರಾವೆಲ್ ಮಾಡ್ತು. ಓಕೆ, ಸೊ ಸೇ ಇಟ್ ಈಸ್ ಅ 5 ಕಿಲೋಮೀಟರ್ಸ್. ನೆಕ್ಸ್ಟ್ ಬಿ ಇಂದ ಸಿಗೆ ಟ್ರಾವೆಲ್ ಮಾಡ್ತು. ಸೇ ದ ಡಿಸ್ಟೆನ್ಸ್ ಈಸ್ 6 ಕಿಲೋಮೀಟರ್ಸ್. ಓಕೆ, ಸೊ ನೆಕ್ಸ್ಟ್ ಸಿ ಇಂದ ಡಿಗೆ ಟ್ರಾವೆಲ್ ಮಾಡ್ತು. ಸಿ ಇಂದ ಡಿಗೆ ಟ್ರಾವೆಲ್ ಮಾಡ್ತು. ದ ಡಿಸ್ಟೆನ್ಸ್ ಈಸ್ ಸೇ 2 ಕಿಲೋಮೀಟರ್ಸ್. ಪುನಃ ಡಿ ಇಂದ ಇಗೆ ಬಂತು, ಈ ಪೊಸಿಷನ್ ಸೇ ಇಟ್ ಈಸ್ ಅ 3 ಕಿಲೋಮೀಟರ್ಸ್. ಪುನಃ ಇಲ್ಲಿ ಬಂದು ನಿಂತು, ಎಲ್ಲಿ ಈ ಹತ್ರ ಬಂದು ನಿಂತ್ಕೊಂತು. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ಸೇ 1 ಕಿಲೋಮೀಟರ್. ಓಕೆ, ಸೇ 1 ಕಿಲೋಮೀಟರ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಡಿಸ್ಟೆನ್ಸ್ ಎಷ್ಟು. ಇಲ್ಲಿ ಡಿಸ್ಟೆನ್ಸ್ ಅಂತ ಮಾತಾಡಿದ್ರೆ ಎ ಟು ಬಿ, ಬಿ ಟು ಸಿ, ಸಿ ಟು ಡಿ, ಡಿ ಟು ಇ, ಟೋಟಲ್ ಲೆಂತ್ ಆಫ್ ದ ಪಾತ್ ಟ್ರಾವೆಲ್ಡ್ ಬೈ ನ ಆಬ್ಜೆಕ್ಟ್. ಸೊ 5 plus 6, 11, 11 plus 2, 13, 13 plus 3, that is a 16. So total length of the path traveled by an object, that is a distance. A distance is a 16 kilometers. But what about displacement? ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಯಾವಾಗ ಕರಿತೀವಿ ಅಂದರೆ ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ ಮಧ್ಯೆ ಇರುವ ಶಾರ್ಟೆಸ್ಟ್ ಲೆಂತ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಹಾಗಿತ್ತಂದ್ರೆ ಇಲ್ಲಿ ಇನಿಷಿಯಲ್ ಪೊಸಿಷನ್ ಎ, ಫೈನಲ್ ಪೊಸಿಷನ್ ಈಸ್ ಇ, ರೈಟ್? ಸೊ ಇಲ್ಲಿ ಶಾರ್ಟೆಸ್ಟ್ ಲೆಂತ್ ಬಿಟ್ವೀನ್ ಫೈನಲ್ ಆ್ಯಂಡ್ ಇನಿಷಿಯಲ್ ಪೊಸಿಷನ್ ಈಸ್ 1 ಕಿಲೋಮೀಟರ್. ಇದನ್ನು ಯಾವ ಥರ ಫೈಂಡ್ ಮಾಡೋದು? ಜಸ್ಟ್ ಡಿಫ್ರೆನ್ಸ್ ತೊಗೊಂಡ್ರೆ ಸಾಕು. ಸೊ ದ್ಯಾಟ್ ಡಿಸ್ಪ್ಲೇಸ್ಮೆಂಟ್ ಈಸ್, ಓಕೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ನ ಎಸ್ ಬಾರ್ ಅಂತಲೂ ಬರೀಬೋದು ಅಥವಾ ಡಿ ಬಾರ್ ಅಂತಲೂ ಬರೀರಿ. ಓಕೆ, ಇಲ್ಲಿ 1 ಕಿಲೋಮೀಟರ್ ಇಸ್ ದ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಓಕೆ, ನೀವು ಟ್ರಯಾಂಗಲ್ ಅಲ್ಲಿ ಬಾಡಿ ಟ್ರಾವೆಲ್ ಆಗಿದೆ ಅನ್ಕೊಳ್ಳಿ. ಓಕೆ, ಈ ಥರ ಟ್ರಾವೆಲ್ ಆಗಿದೆ ಅಂದರೆ ಎ ಇಂದ ಬಿಗೆ ಟ್ರಾವೆಲ್ ಆಯಿತು, ದ್ಯಾಟ್ ಈಸ್ ಅ 4 ಮೀಟರ್ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಿ ಟು ಸಿಗೆ ಬಂತು, ದ್ಯಾಟ್ ಈಸ್ ಆ 5 ಕಿಲೋಮೀಟರ್ ಅನ್ಕೊಳ್ಳಿ. ಓಕೆ, 5 ಮೀಟರ್, ನಾಟ್ ಕಿಲೋಮೀಟರ್, 5 ಮೀಟರ್ ಅನ್ಕೊಳ್ಳಿ, 5 ಮೀಟರ್. ದೆನ್ ಇನಿಷಿಯಲ್ ಪೊಸಿಷನ್ ಇಸ್ ಎ ಆ್ಯಂಡ್ ಫೈನಲ್ ಪೊಸಿಷನ್ ಇಸ್ ಸಿ. ದರ್ ಫಾರ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಇಲ್ಲಿ ನೀವು ಡಿ ಬಾರ್ ಅಂತಲೂ ಬರಿಬೋದು ಆರ್ ಎಸ್ ಬಾರ್ ಅಂತಲೂ ಬರಿಬೋದು. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ನ ಫೈಂಡ್ ಮಾಡೋಕ್ಕೆ ಯಾವ ಥರ ಯೂಸ್ ಮಾಡ್ತೀರಾ? ಯೂಸ್ Pythagoras theorem. Clear? ಯಾವ ಥರ? This is longest side square is equal to, okay, square of 2 sides. ಅಂದರೆ AB square plus AC square that is equal to BC square. ಅರ್ಥ ಆಗ್ತಿದೆಯಾ? ಸೊ Pythagoras theorem ಯೂಸ್ ಮಾಡಿಕೊಂಡು ಬಿಟ್ವೀನ್ A and C ಶಾರ್ಟೆಸ್ಟ್ ಪಾತ್ನ ಫೈಂಡ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಡಿಸ್ಪ್ಲೇಸ್ಮೆಂಟ್ ಈಸ್, ಇಲ್ಲಿ ನಾವು ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಬಗ್ಗೆ ಮಾತಾಡ್ತಿರೋದು, ರೈಟ್? ಸೊ ಇಲ್ಲಿ ಇನಿಷಿಯಲ್ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್ ಹಾಗೆ ದಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್ represented by both magnitude and direction. Hence, it is the vector quantity. So, important point, it is a vector quantity. It is a vector quantity. And unit still, SI unit is still same because we are talking about length only. Hence, SI unit is meter.
that is represented by small letter m. So distance and displacement ಬಗ್ಗೆ ಆಯಿತು. ನೆಕ್ಸ್ಟ್ ಸ್ಪೀಡ್ ಅಂಡ್ ವೆಲಾಸಿಟಿ. ಒಂದು ಬಾಡಿ ಮೋಷನ್ ಅಲ್ಲಿದೆ ಅಂತ ಹೇಳ್ತೀವಿ ಯಾವಾಗ ಇಫ್ ದ ಬಾಡಿ ಇಸ್ ಚೇಂಜಿಂಗ್ ಇಟ್ಸ್ ಅ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಸ್ ವೆಲ್ ಆಸ್ ಇಮಿಡಿಯೇಟ್ ಸರೌಂಡಿಂಗ್. ಇಲ್ಲಿ ಎರಡು ಬಾಡಿನ ಕನ್ಸಿಡರ್ ಮಾಡ್ಕೋಣ. ಎರಡು ಬಾಡಿ both are changing its a position, okay, their position, both the bodies are changing their position. But ಇಲ್ಲಿ ಕಂಪೇರಿಟಿವ್ಲಿ ಬಾಡಿ ಎ ಅಂಡ್ ಬಾಡಿ ಬಿ ಅನ್ಕೊಳ್ಳೋಣ. ಓಕೆ, ಒಂದು ಬಾಡಿ ಬಿ ಈ ತರ ಮೂವ್ ಆಗ್ತಿದೆ. ಓಕೆ, ಬಾಡಿ ಬಿ ಈ ತರ ಮೂವ್ ಆಗ್ತಿದೆ. ಸೊ ಎರಡು ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಮಗೆ ಒಂದು ಫಿಸಿಕಲ್ ಕ್ವಾಂಟಿಟಿ ಬೇಕು. ದ್ಯಾಟ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಅ ಸ್ಪೀಡ್. ಇಲ್ಲಿ ಡೈರೆಕ್ಷನ್ ಬಗ್ಗೆ ಏನು ಮಾತಾಡ್ತಿಲ್ಲ, ಜಸ್ಟ್ ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಸ್ಪೀಡ್. ಅರ್ಥ ಆಯ್ತಾ? ಸೊ ಇಲ್ಲಿ ಸ್ಪೀಡ್ ಅಂತಂದ್ರೆ ಜಸ್ಟ್ ಏನು ಇಂಡಿಕೇಟ್ ಮಾಡುತ್ತೀವಿ, ಹೌ ಫಾಸ್ಟ್ ದ ಬಾಡಿ ಈಸ್ ಮೂವಿಂಗ್, ರೈಟ್? ಹಾಗಿದ್ರೆ ವೆಲಾಸಿಟಿ ಅಂದ್ರೆ ಏನು? ಇಲ್ಲಿ ನಾವು ಎರಡನ್ನ ಮೆನ್ಷನ್ ಮಾಡಬೇಕು. How fast the body is moving and also in which direction the body is moving. ಅದನ್ನು ನಾವು ವೆಲಾಸಿಟಿ ಅಂತ ಕರಿತೀವಿ. ಕ್ಲಿಯರ್? ಓಕೆ, ಸೊ ಡೆಫಿನೇಷನ್ ಇದು ಅರ್ಥ ಮಾಡ್ಕೊಳ್ಳೋಕೆ ಓಕೆ. ಬಟ್ ಫಿಸಿಕ್ಸ್ ಅಲ್ಲಿ ನಮಗೆ ಡೆಫಿನೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಿದ್ರೆ ಡೆಫಿನೇಷನ್ಸ್ ಯಾವ ತರ ಬರೀಬಹುದು? ಸೊ ಫಸ್ಟ್ ಇಲ್ಲಿ ಸ್ಪೀಡ್ ಅಂತಂದ್ರೆ ಇಲ್ಲಿ ನಾನು ಫಸ್ಟ್ ಇಲ್ಲಿ ಬರೀತೀನಿ. representation of how fast or slow the body is moving. ಓಕೆ, ಸೊ ಇದು ನಮ್ಮ ಅರ್ಥ ಮಾಡ್ಕೊಳಕ್ಕೆ ಆಯ್ತು. ಹಾಗಿತ್ತಂದ್ರೆ ಡೆಫಿನೇಷನ್ ವೈಸ್ ಯಾವ ತರ ಬರೀಬಹುದು? ಡೆಫಿನೇಷನ್ ವೈಸ್ ಬರೆಯೋದಾದ್ರೆ it is a ratio of the distance traveled by the object and time taken for the journey ಅಂತಾನೂ ಬರೀಬಹುದು. ಸಿಂಪ್ಲೆಸ್ಟ್ ಡೆಫಿನೇಷನ್ ನೋಡಿ, ಇಟ್ ಈಸ್ ಅ ರೇಷಿಯೋ ಆಫ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಅಂಡ್ ಟೈಮ್. ಸಿಂಪಲ್ ಆಗಿ ಯಾವ ತರ ಬರೀಬಹುದು? ಸ್ಪೀಡ್ ನ ನಾವು ಎಸ್ ಅಲ್ಲಿ ಪ್ರೆಸೆಂಟ್ ಮಾಡೋಣ. ಓಕೆ, ಎಸ್ ಬಾರ್ ಬರೆದ್ರೆ ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇಲ್ಲಿ ಸ್ಪೀಡ್ ನ ನಾವು ಮ್ಯಾಥಮೆಟಿಕಲಿ ಬರೆಯೋದಾದ್ರೆ ಎಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ನ ಡಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಟೈಮ್ ನ ಟಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. So that is the mathematical formula for a speed. ಅರ್ಥ ಆಗ್ತಿದೆನಾ? ಇನ್ನೊಂದು ತರ ಬರೀಬಹುದು. ಸರ್, ಇನ್ನು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಡೆಫಿನೇಷನ್ ಬೇಕು, ಯಾವ ತರ ಬರೆಯೋದು? ಸಿಂಪಲ್ ಆಗಿ ಈ ತರ ಬರೀರಿ. ಯಾವ ತರ? ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಇನ್ ಎ ಯೂನಿಟ್ ಟೈಮ್. ಸಿಂಪಲ್. ಓಕೆ, ದ ಡಿಸ್ಟೆನ್ಸ್ ಅಥವಾ ದ ಲೆಂತ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್ ಇನ್ ಎ ಯೂನಿಟ್ ಟೈಮ್ ಅಂತ ಬರೀಬಹುದು. ದ ಡಿಸ್ಟೆನ್ಸ್ traveled by the object in a unit time. ಇನ್ನೂ ಸಿಂಪ್ಲೆಸ್ಟ್ ಡೆಫಿನೇಷನ್ ಬೇಕಾದ್ರೆ, ಇನ್ನೂ ಸಿಂಪ್ಲೆಸ್ಟ್ ಡೆಫಿನೇಷನ್, ಸರ್ ಇದು ತುಂಬಾ ಕಷ್ಟ ಆಗ್ತಿದೆ ಅಂತಂದ್ರೆ ಇನ್ನೂ ಸಿಂಪ್ಲೆಸ್ಟ್ ಡೆಫಿನೇಷನ್ ಏನು ಬರಿಬಹುದು ಅಂತಂದ್ರೆ ದ ರೇಟ್ of change of distance, rate of change of distance. ನೋಡಿ, ಇದಕ್ಕಿಂತ ಸಿಂಪ್ಲೆಸ್ಟ್ ಡೆಫಿನೇಷನ್ ಇನ್ನೇನು ಬೇಕು? ದ ರೇಟ್ ಆಫ್ ಚೇಂಜ್ ಆಫ್ ಅ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಸ್ಪೀಡ್. ಓಕೆ, ಅರ್ಥ ಆಗ್ತಿದೆನಾ? ನೆಕ್ಸ್ಟ್ ಸ್ಪೀಡ್ ಬಗ್ಗೆ ಆಯಿತು, ಮ್ಯಾಥಮೆಟಿಕಲ್ ಫಾರ್ಮುಲಾ ಬಗ್ಗೆ ಆಯಿತು. ದೆನ್ ವಾಟ್ ಈಸ್ ದ ಯೂನಿಟ್ of the quantity
SI unit of speed. SI unit of a speed. ನೋಡಿ ಇಲ್ಲಿ SI unit of a speed that is equal to unit of a distance divided by unit of a time ಅಲ್ವಾ. ಸೊ ಯೂನಿಟ್ ಬರೆಯೋದು ತುಂಬಾ ಈಸಿ. ನಿಮಗೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಗೊತ್ತಾದ್ರೆ ಸಾಕು. ಮ್ಯಾಥಮೆಟಿಕಲ್ ಫಾರ್ಮುಲಾ ಗೊತ್ತಾಗಬೇಕಂದ್ರೆ ನೋಡಿ ಡೆಫಿನೇಷನ್ ಕಲಿಬೇಕು. ಸೊ ಡೆಫಿನೇಷನ್ ಕಲ್ತ್ರೆ ಆರಾಮಾಗಿ ಮ್ಯಾಥಮೆಟಿಕಲ್ ಫಾರ್ಮುಲಾ ಬರಿಬಹುದು. ಮ್ಯಾಥಮೆಟಿಕಲ್ ಫಾರ್ಮುಲಾ ಬರದೆ ಯೂನಿಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಬರಿಬಹುದು. ಅಂಡರ್ಸ್ಟ್ಯಾಂಡ್? ಓಕೆ. ಸೊ ಇಲ್ಲಿ SI ಯೂನಿಟ್ ಆಫ್ ಎ ಸ್ಪೀಡ್ ಬೇಕು. ದೇರ್ಫೋರ್ SI ಯೂನಿಟ್ ಆಫ್ ಎ ಸ್ಪೀಡ್ that is equal to SI unit of distance divided by SI unit of time. So simple ಆಗಿ ಬರೆಯೋದಾದ್ರೆ SI unit of a distance is meter represented by m divided by SI unit of a time, it is a second represented by s. So simple ಆಗಿ ನಾವು ಮೀಟರ್ ಪರ್ ಸೆಕೆಂಡ್ ಆದ್ರೂ ಬರೀಬಹುದು ಅಥವಾ ಮೀಟರ್ ಪರ್ ಸೆಕೆಂಡ್ ಎರಡು ಟೈಪ್ ಅಲ್ಲಿ ಬರೀಬಹುದು. ಕ್ಲಿಯರ್? ಸೊ ಇಲ್ಲಿ ಸ್ಪೀಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ. ಸ್ಪೀಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಓಕೆ. ಸೊ ಇಲ್ಲಿ ಯೂನಿಟ್ is meter per second or meter per second. ಎರಡಕ್ಕೂ ಡಿಫರೆನ್ಸ್ ನೋಡಿ. ಇಲ್ಲಿ ಈ ತರ ಗೆರೆ ಹೇಳಿದ್ರೆ ಓಕೆ ಸ್ಲೈಟ್ ಆಗಿ, ಓಕೆ ಸ್ಟ್ರೇಟ್ ಲೈನ್ ಅಲ್ಲ, ಜಸ್ಟ್ ಸ್ಲೈಡ್ ಲೈನ್ ನೋಡಿದ್ರೆ ಸಾಕು ಮೀಟರ್ ಪರ್ ಸೆಕೆಂಡ್. ಅಥವಾ ನೀವು ಸ್ಲೈಡ್ ಯೂಸ್ ಮಾಡಿಲ್ಲ ಅಂದ್ರೆ ಪವರ್ -1 ಬರೆದ್ರೆ ಸಾಕು ಮೀಟರ್ ಪರ್ ಸೆಕೆಂಡ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಅ ವೆಲಾಸಿಟಿ. ಸೊ ವೆಲಾಸಿಟಿ ಅಂದ್ರೇನು? ಸೊ ಇಲ್ಲಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಕ್ಕೆ ಇಲ್ಲಿ ಬರೀತೀನಿ ನೋಡಿ. Speed is nothing but, okay, equal to, velocity is nothing but speed plus direction. Speed plus direction. Okay, ಇಲ್ಲಿ ಇನ್ನೊಂದು ಪಾರ್ಟ್ ಬರುತ್ತೆ. ಓಕೆ, ಈ ಸ್ಪೀಡ್ ಅಲ್ಲಿ ಆವರೇಜ್ ಸ್ಪೀಡ್ ಅಂತ ಬರುತ್ತೆ. ಈ ಆವರೇಜ್ ಸ್ಪೀಡ್ ಯಾವ ತರ ಬರೀಬಹುದು? ಫಾರ್ ಎಕ್ಸಾಂಪಲ್ A to B ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, A to B. Say it is a 5 kilometer ಅಥವಾ 5 meter ಅಂತ ಬರೀತೀನಿ. SI ಯೂನಿಟ್ ಅಲ್ಲಿ ಪ್ರೆಸೆಂಟ್ ಮಾಡೋಣ. ಓಕೆ. ಸೊ 5 meter in 5 seconds. ಇಲ್ಲಿ ನಿಮಗೆ ಸ್ಪೀಡ್ ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಬರೀತೀರಾ. ಡಿಸ್ಟೆನ್ಸ್ ಎಷ್ಟು? 5. ಯೂನಿಟ್ ಆಫ್ ಅ ಟೈಮ್ ಎಷ್ಟು? 5 seconds. Therefore 1 meter per second. ಸೊ ಇಲ್ಲಿ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಬರೆದ್ರಿ ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಸ್ಪೀಡ್ ಆಫ್ ದ ಬಾಡಿ ಎಷ್ಟಿರುತ್ತೆ ಅನ್ನೋದು ಇನ್ಸ್ಟಾಂಟೇನಿಯಸ್ ಟೈಮ್ ಗೊತ್ತಾಯ್ತು. ಅಥವಾ ಜನರಲಿ ನಾವು ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಬದಲು ಜಸ್ಟ್ ಸ್ಪೀಡ್ ಅಂತ ಕರಿತೀವಿ. ಓಕೆ. ಸೊ ಸ್ಪೀಡ್ ಗೊತ್ತಾಯ್ತು. ಫಾರ್ ಎಕ್ಸಾಂಪಲ್ ಇದನ್ನೇ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆ, A to B ಇಲ್ಲಿ 5 ಮೀಟರ್ ಟ್ರಾವೆಲ್ ಆಯಿತು ಇನ್ 5 ಸೆಕೆಂಡ್. ಮತ್ತೆ B to C 10 ಮೀಟರ್ ಟ್ರಾವೆಲ್ ಆಯಿತು ಇನ್ ಸೇ ಅಗೇನ್ 5 ಸೆಕೆಂಡ್ಸ್ ಅಲ್ಲಿ. ಇಟ್ ಈಸ್ ಅ C. ಅಗೇನ್ C to D ಸೇ ಇಟ್ ಈಸ್ ಅ 20 ಮೀಟರ್ ಇನ್ 20 ಸೆಕೆಂಡ್ಸ್. ಇದರಲ್ಲಿ ವಾಟ್ ಈಸ್ ದ ಆವರೇಜ್ ಸ್ಪೀಡ್ ಆಫ್ ಅ ಬಾಡಿ ಅಂತ ಕೇಳಿದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು? ಸಿಂಪಲ್ ಆಗಿ ನೋಡಿ, ಆವರೇಜ್ ಇಲ್ಲಿ ಇನ್ಸ್ಟಾಂಟೇನಿಯಸ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು, ಬಟ್ ಇಲ್ಲಿ ಟೈಮ್ ತಗೊಳುತ್ತೆ. ಸೊ ಇಲ್ಲಿ ಆವರೇಜ್ ಸ್ಪೀಡ್ ಅಂತಂದ್ರೆ ಎಸ್ ಬರೀರಿ ಆಸ್ ಇಟ್ ಈಸ್, ಇಲ್ಲಿ ಕೆಳಗಡೆ ಆವರೇಜ್ ಅಂತ ಬರೀರಿ. ಸೊ ಇಲ್ಲಿ ಯಾವ ತರ ಬರೀತೀರ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ಇಲ್ಲಿ ಡೇಟಾ ನೋಡಿದಾಗೆ ಎಸ್ ಆವರೇಜ್ that is equal to total distance. just add ಮಾಡ್ತಾ ಹೋಗಿ. 5 meter, 10 meter, 20 meter ಎಷ್ಟಾಯ್ತು? 5 plus 10 it is a 15, 15 plus 20 it is a 35, right? So 35 meter divided by time ಎಷ್ಟು? 5 plus 5 it is a 10, 10 plus 20 that is a 30, right? So 30 seconds. Okay, so 5 7 35, 5 6 30. ಸೊ ಇಲ್ಲಿ 7/6 ಮೀಟರ್ ಪರ್ ಸೆಕೆಂಡ್ ಆಯಿತು. 7/6 ಮೀಟರ್ ಪರ್ ಸೆಕೆಂಡ್. ಓಕೆ, ಸಿಂಪ್ಲಿಫೈ ಮಾಡ್ಬೋದು, ಇನ್ನೂ ಸಿಂಪ್ಲಿಫೈ ಮಾಡ್ಬೋದು, ಮಾಡ್ಕೋಬೋದು. ಗಾಟ್ ಇಟ್? ಸೊ ಸ್ಪೀಡ್ ಆಯಿತು. ನೆಕ್ಸ್ಟ್ ವೆಲಾಸಿಟಿ. ವೆಲಾಸಿಟಿನ ಹೇಳಿದಾಗೆ ಇಟ್ ಈಸ್ ನಥಿಂಗ್ ಬಟ್ ಅ ಸ್ಪೀಡ್ ಓನ್ಲಿ. ವೆಲಾಸಿಟಿ ಆಫ್ ದ ಬಾಡಿ ಇಸ್ ನಥಿಂಗ್ ಬಟ್ ಅ ಸ್ಪೀಡ್ ಓನ್ಲಿ, ಬಟ್ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಷನ್. ಡೈರೆಕ್ಷನ್ ಯಾವ ತರ, ಯಾವ ಕಡೆ ದ ಬಾಡಿ ಇಸ್ ಮೂವಿಂಗ್ ಅಂತ ಹೇಳಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಜಸ್ಟ್ ನಾನು ಸ್ಪೀಡ್ ಯಾವ ಥರ ಹೇಳ್ತೀನಿ?
5 km per hour ಅಥವಾ 10 km per hour ಅಥವಾ 50 km per hour ಅಂತ ಹೇಳ್ತೀನಿ. ಬಟ್ ವೆಲಾಸಿಟಿ ಯಾವ ಥರ ಹೇಳ್ಬೇಕಂದ್ರೆ with the direction. For example, the body is moving with 5 km per hour towards east, 10 km per hour towards west, 15 km per hour towards north, ಅಥವಾ 50 km per hour towards northeast. ಈ ಥರ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಡೈರೆಕ್ಷನ್ ಮೆನ್ಷನ್ ಮಾಡಿದ್ರೆ ಸಾಕು, ದ್ಯಾಟ್ ವಿಲ್ ಬಿ ವೆಲಾಸಿಟಿ. ಕ್ಲಿಯರ್? ಸೊ ವೆಲಾಸಿಟಿನ ಯಾವ ಥರ ಬರೀಬೋದು? ಇಲ್ಲಿ ವೆಲಾಸಿಟಿನ ವಿ ಇಂದ ಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಡೆಫಿನೇಷನ್ ಬರೆಯೋದಾದ್ರೆ ಯಾವ ಥರ ಬರೀತೀರಾ? ಡೆಫಿನೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವೆಲಾಸಿಟಿ ಇಸ್ ನಥಿಂಗ್ ಬಟ್ ದ ರೇಟ್ ಆಫ್ ಚೇಂಜ್ ಆಫ್ displacement. The simplest form of a definition. Rate of a change of displacement. Rate ಏನು indicate ಮಾಡುತ್ತೆ ಅಂತಂದ್ರೆ, this rate indicates not price, it is indicates a time. ಟೈಮ್ ಜೊತೆ ಯಾವ ಥರ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಿದೆ ಅನ್ನೋದೇ ಇಲ್ಲಿ ವೆಲಾಸಿಟಿ. ಇಲ್ಲಿ ಡೈರೆಕ್ಷನ್ ಸಹಿತ ಮೆನ್ಷನ್ ಮಾಡ್ತಿರೋದ್ರಿಂದ, ಓಕೆ, ಡೈರೆಕ್ಷನ್ ಸಹಿತ ಮೆನ್ಷನ್ ಮಾಡ್ತಿರೋದ್ರಿಂದ ದಿಸ್ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ಇಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾ ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಇಲ್ಲಿ ವೆಲಾಸಿಟಿ ನಾನು ಬಾರಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಬಟ್ ಇಲ್ಲಿ ನಾವು ಬೋರ್ಡ್ ಲೆಟರಲ್ಲಿ ಬರೀತೀವಿ, ಅದರಿಂದ ನಾವು ಇಲ್ಲಿ ನೋಡಿ 2 ಥರದಲ್ಲಿ ವೆಕ್ಟರ್ಸ್ ಬರಿಬೋದು. ಬಾರಲ್ಲಿ ಬರಿಬೋದು ಅಥವಾ ಈ ಥರ ದಪ್ಪ ಅಕ್ಷರಗಳಲ್ಲಿ ಬರಿಬೋದು. ಬೋತ್ ಆರ್ ಸೇಮ್. ಓಕೆ, ಸೊ ಈ ಥರ ಬರಿಬೋದು, ಈ ಥರ ಬರಿಬೋದು. ಬಟ್ ಜನರಲಿ ನಾವು ಇದನ್ನೇ ಬರೀತೀವಿ, ಬಟ್ ದಪ್ಪ ಬರೆಯಲ್ಲ, ಆಸ್ ಇಟ್ ಈಸ್ ಬರೀತೀವಿ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಗಾಟ್ ಇಟ್? ಸೊ ವಾಟ್ ಅಬೌಟ್ SI ಯೂನಿಟ್? SI unit of velocity, that is nothing but ನೋಡಿ ಇಲ್ಲಿ displacement nothing but it is a meter, nothing but length we are talking. So then SI unit of a length is again a meter, then SI unit of a time, that is again seconds. Okay, so ಇಲ್ಲಿ ಯಾವ ತರ ಬರಿಬಹುದು? ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇಷ್ಟಾಯಿತು ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಬಗ್ಗೆ ಆಯಿತು. ನೆಕ್ಸ್ಟ್ ಈ ಸ್ಪೀಡ್ ಆ್ಯಂಡ್ ವೆಲಾಸಿಟಿಯಲ್ಲೂ ಸಹಿತ ಇಲ್ಲಿ ನಿಮಗೆ ಆವರೇಜ್ ವೆಲಾಸಿಟಿ ಅಂತ ಬರುತ್ತೆ. ಸೊ ಜಸ್ಟ್ ಡಿಸ್ಪ್ಲೇಸ್ಮೆಂಟ್ ಪ್ಲೇಸಲ್ಲಿ ಟೋಟಲ್ ಡಿಸ್ಪ್ಲೇಸ್ಮೆಂಟ್ divided by total time. Simple. Total time. Next ನೋಡೋಣ, ಆಕ್ಸಲರೇಷನ್ ಆ್ಯಂಡ್ ರಿಟಾರ್ಡೇಷನ್. ಆಕ್ಸಲರೇಷನ್ ಮತ್ತು ರಿಟಾರ್ಡೇಷನ್ ಅಂದ್ರೇನು? ಇವಾಗ ಡಿಸ್ಟೆನ್ಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದರೆ ಸ್ಪೀಡ್ ಆಯಿತು. ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದರೆ ವೆಲಾಸಿಟಿ ಆಯಿತು. ರೈಟ್? ಸೊ ಇಲ್ಲಿ ಫಸ್ಟ್ ಬೇಸಿಕ್ ಇಂದ ಬರ್ತೀನಿ ನೋಡಿ. ಚೇಂಜ್ ಇನ್ ಪೊಸಿಷನ್ ಅಂದರೆ ಮೋಷನ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪ್ಸ್, ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್. ಡಿಸ್ಕ್ರೈಬಿಂಗ್ ಮೋಷನ್ ಆಯಿತು. ಈ ಡಿಸ್ಕ್ರೈಬಿಂಗ್ ಮೋಷನ್ ನಮ್ಗೆ ತಿಳಿದಿದ್ದೇನೆಂದರೆ ರೆಸ್ಟ್ ಆ್ಯಂಡ್ ಮೋಷನ್ ಆರ್ ರಿಲೇಟಿವ್ ಟರ್ಮ್ಸ್. ಕ್ಲಿಯರ್? ಇಲ್ಲಿ ಚೇಂಜ್ ಇನ್ ಪೊಸಿಷನ್ ನಾವು 2 ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಒಂದು ಡಿಸ್ಟೆನ್ಸ್ ವೈಸ್, ಅಂದರೆ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಅಥವಾ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಆ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ 1 ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗ್ತಿದೆ, 2 ಸೆಕೆಂಡಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗ್ತಿದೆ ಅನ್ನೋದು ಸ್ಪೀಡ್ ಅಂತ ಹೇಳಿದ್ವಿ. ರೈಟ್? ಇದೇ ಚೇಂಜ್ ಇನ್ ಪೊಸಿಷನ್ನ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಡಿಸ್ಪ್ಲೇಸ್ಮೆಂಟ್ ಆಯಿತು. ಈ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಂದರೆ ಈ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ನಾವು ವೆಲಾಸಿಟಿ ಅಂತ ಕರಿತೀವಿ. ರೈಟ್? ಅದೇ ರೀತಿ ಈ ವೆಲಾಸಿಟಿ, ಇಗ್ನೋರ್ ಅಬೌಟ್ ಅ ಸ್ಪೀಡ್ ಬಿಕಾಸ್ ಇಟ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ಇಲ್ಲಿ ನಾವು ವೆಲಾಸಿಟಿ ಬಗ್ಗೆ ಮಾತಾಡ್ತಿರೋದು, ಇಟ್ ಈಸ್ ದ ವೆಕ್ಟರ್ ಕ್ವಾಂಟಿಟಿ. ರೈಟ್? ಸೊ ಈ ವೆಕ್ಟರ್ ಕ್ವಾಂಟಿಟಿ ವೆಲಾಸಿಟಿ ಅಗೇನ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದ್ರೆ ಅದನ್ನು ಏನು ಕರೀತೀವಿ? ದಟ್ ಈಸ್ ಆಕ್ಸಲರೇಷನ್. ಆಕ್ಸಲರೇಷನ್ ಈಸ್ ನಥಿಂಗ್ ಬಟ್ acceleration retardation is nothing but rate of change in velocity.
ಕ್ಲಿಯರ್? ಸೊ ಇಲ್ಲಿ ಆಕ್ಸಲರೇಷನ್ ಅಂತ ಯಾವಾಗ ಕರಿತೀವಿ? ಬೇಸ್ಡ್ ಆನ್ ಇನಿಷಿಯಲ್ ವೆಲಾಸಿಟಿ ಆ್ಯಂಡ್ ಫೈನಲ್ ವೆಲಾಸಿಟಿ. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗಲ್ಲಿ ರೆಸ್ಟಲ್ಲಿದ್ದೀನಿ, ಇನಿಷಿಯಲ್ ವೆಲಾಸಿಟಿ ಎಷ್ಟಾಯಿತು? 0, ರೈಟ್? ಇನ್ನೊಂದು ಕೇಸ್ ಕನ್ಸಿಡರ್ ಮಾಡ್ಕೋಣ. ಇವಾಗ ಒಂದು ವೆಹಿಕಲ್ ಆಲ್ರೆಡಿ 10 km/h ಅಲ್ಲಿ ಹೋಗ್ತಾ ಇದೆ, ಅದನ್ನು ಸ್ಟಾಪ್ ಮಾಡಬೇಕು. ಏನು ಮಾಡ್ತೀವಿ ನಾವು? ಬ್ರೇಕ್ಸ್ನ ಅಪ್ಲೈ ಮಾಡ್ತೀವಿ. ಅವಾಗ ಏನಾಗುತ್ತೆ? ಅಪೋಸಿಂಗ್ ಫೋರ್ಸ್ ಆಕ್ಟ್ ಆಗುತ್ತೆ ಟೈರ್ಸ್ ಮೇಲೆ, ಟೈರ್ಸ್ ಮತ್ತೆ ರೋಡ್ ಮೇಲೆ. ಓಕೆ, ಅವಾಗ ಏನಾಗುತ್ತೆ? ಆ ವೆಹಿಕಲ್ ಸ್ಪೀಡ್ ರಿಡ್ಯೂಸ್ ಆಗುತ್ತೆ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂದ್ರೆ ಏನು? ಅಗೇನ್ ಇಟ್ ಈಸ್ ಎ ವೆಲಾಸಿಟಿ. ವೆಲಾಸಿಟಿ ಇನಿಷಿಯಲಿ 10 km/h, ರೈಟ್? ಬ್ರೇಕ್ಸ್ನ ಅಪ್ಲೈ ಮಾಡಿದ್ಮೇಲೆ ಏನಾಯ್ತು? ರೆಡ್ಯೂಸ್ ಆಯಿತು, ರೆಡ್ಯೂಸ್ ಆಯಿತು, ರೆಡ್ಯೂಸ್ ಆಯಿತು, ಫೈನಲಿ ರೆಸ್ಟಿಗೆ ಬಂತು. ಫಸ್ಟ್ ಕೇಸಸ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ 0, ರೈಟ್? ಆಫ್ಟರ್ ಸಮ್ ಟೈಮ್ಸ್ ಇಟ್ ಕ್ಯಾನ್ ಅಟೈನ್ ಎನಿ ಸ್ಪೀಡ್, ಸೇ 20 km ಅನ್ಕೊಳ್ಳಿ. ಸೊ ಇನಿಷಿಯಲ್ ವೆಲಾಸಿಟಿ ಈಸ್ 0, ಫೈನಲ್ ವೆಲಾಸಿಟಿ ಇಸ್ 20. ಈ 0 to 20 ಹೋಗ್ಬೇಕಂದ್ರೆ ದೇರ್ ಮಸ್ಟ್ ಬಿ ಎ ಚೇಂಜ್ ಇನ್ ವೆಲಾಸಿಟಿ. 0 to 1, 1 to 2, 2 to 3, 3 to 4, 4 to 5 and so on 20 km/h, ರೈಟ್? ಈ ಚೇಂಜ್ ಇನ್ ವೆಲಾಸಿಟಿನೇ ನಾವು ಆಕ್ಸಲರೇಷನ್ ಅಂತ ಕರಿತೀವಿ. 0 to 20 km ಇಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಯಿತು, ಅದನ್ನು ನಾವು ಆಕ್ಸಲರೇಷನ್ ಅಂತ ಕರಿತೀವಿ. ಇಲ್ಲಿ ಏನಾಯಿತು? ಇನಿಷಿಯಲ್ ವೆಲಾಸಿಟಿ ಇಸ್ ಲೆಸ್ ದೆನ್ ಫೈನಲ್ ವೆಲಾಸಿಟಿ, ಅಂದರೆ ಆಕ್ಸಲರೇಷನ್ ಅಂತ ಯಾವಾಗ ಕರಿತೀವಿ? ಇನಿಷಿಯಲ್ ವೆಲಾಸಿಟಿ ಈಸ್ ಲೆಸ್ ದೆನ್ ಫೈನಲ್ ವೆಲಾಸಿಟಿ. ಸೆಕೆಂಡ್ ಕೇಸ್ ಏನು ಮಾಡಿದೆ? ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು? ಇನಿಷಿಯಲ್ ವೆಲಾಸಿಟಿ 0, ಫೈನಲ್ ವೆಲಾಸಿಟಿ ಇಸ್ 20 km/h. ಎಕ್ಸಾಂಪಲ್ಗೆ ರಿಟಾರ್ಡೇಷನ್ ಕೇಸ್ ಯಾವಾಗ ಕರಿತೀವಿ? ಸೆಕೆಂಡ್ ಕೇಸ್ನ ಕನ್ಸಿಡರ್ ಮಾಡಿದೆ. ಏನು? ದ ಬಾಡಿ ಈಸ್ ಆಲ್ರೆಡಿ ಮೂವಿಂಗ್ ವಿತ್ ಎ ಸರ್ಟನ್ ಸ್ಪೀಡ್ ಅಥವಾ ವೆಲಾಸಿಟಿನ ಪರ್ಟಿಕ್ಯುಲರ್ ಡೈರೆಕ್ಷನ್. ಓಕೆ, ಸ್ಪೀಡ್ನ ಪರ್ಟಿಕ್ಯುಲರ್ ಡೈರೆಕ್ಷನ್ ಕನ್ಸಿಡರ್ ಮಾಡಿದ್ರೆ ವೆಲಾಸಿಟಿ ಅಂತ ಕರಿತೀವಿ. ಆ ವೆಲಾಸಿಟಿ ನಾನು ಎಕ್ಸಾಂಪಲ್ 10 ಅಂತ ತಗೊಂಡಲ್ಲ, ಇಲ್ಲಿ ಅಗೇನ್ ಕನ್ಸಿಡರ್ಡ್ ಆಸ್ 20 km/h ಅಲ್ಲಿ ಮೂವ್ ಆಗ್ತಿದೆ. ಬ್ರೇಕ್ಸ್ನ ಅಪ್ಲೈ ಮಾಡಿದ್ರೆ ಏನಾಯಿತು? ಇಲ್ಲಿ ಆಲ್ರೆಡಿ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ ಎಷ್ಟು? 20 km/h. ಫೈನಲಿ ಎಷ್ಟಾಯಿತು? ಕಮ್ ಟು ದ ರೆಸ್ಟ್, ದಟ್ ಈಸ್ ದ 0. ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದಮ್? u ಈಸ್ ಗ್ರೇಟರ್ ದನ್ v. ಇದನ್ನು ನಾವು ರಿಟಾರ್ಡೇಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಕಂಪೇರಿಟಿವ್ಲಿ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ, ವೆಲಾಸಿಟಿ ಆಫ್ ದ ಬಾಡಿ ಈಸ್ ಇನ್ಕ್ರೀಸಿಂಗ್ ಇನ್ ಕೇಸ್ ಆಫ್ ಆಕ್ಸಲರೇಷನ್. ಬಟ್ ರಿಟಾರ್ಡೇಷನ್ ಅಲ್ಲಿ ಏನಾಗ್ತಿದೆ? ವೆಲಾಸಿಟಿ ಆಫ್ ದ ಬಾಡಿ, ವೆಲಾಸಿಟಿ ಆಫ್ ದ ಬಾಡಿ ಡಿಕ್ರೀಸಿಂಗ್ ಅಥವಾ ಡಿಕ್ರೀಸಸ್ ಅಂತ ಬರೀಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಈಸ್ ಲೆಸ್ ದ್ಯಾನ್ ಫೈನಲ್ ವೆಲಾಸಿಟಿ, ಬಟ್ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಈಸ್ ಗ್ರೇಟರ್ ದ್ಯಾನ್ ಫೈನಲ್ ವೆಲಾಸಿಟಿ. ಆಕ್ಸಲರೇಷನ್ ಅಂದರೆ ವೆಲಾಸಿಟಿ ಇನ್ಕ್ರೀಸ್ ಆಗ್ತದೆ, ರಿಟಾರ್ಡೇಷನ್ ಅಂದರೆ ವೆಲಾಸಿಟಿ ಡಿಕ್ರೀಸ್ ಆಗ್ತದೆ. ಕ್ಲಿಯರ್? ಸೊ ಇಲ್ಲಿ ಫಾರ್ಮುಲಾ, ಜನರಲ್ ಫಾರ್ಮುಲಾ ಏನಂತಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಕರಿತೀವಿ. ಈ ಫಾರ್ಮ್ ನಿಮಗೆ ಇಲ್ಲ, ಬಟ್ ಇದು ಡೆಲ್ಟಾ ಏನು ಇಂಡಿಕೇಟ್ ಮಾಡುತ್ತಂದ್ರೆ ಚೇಂಜ್. ವಿ ಅಂತಂದ್ರೆ ವೆಲಾಸಿಟಿ, ಟಿ ಅಂದರೆ ಟೈಮ್. ವಿತ್ ರೆಸ್ಪೆಕ್ಟ್ ಟು ಟೈಮ್, ಟೈಮ್ ಚೇಂಜ್ ಆದಂಗೆಲ್ಲ ವೆಲಾಸಿಟಿ ಸಹಿತ ಚೇಂಜ್ ಆಗುತ್ತೆ. ಬಟ್ ಯಾವ ಥರ ಚೇಂಜ್ ಆಗುತ್ತೆ? ವೆಲಾಸಿಟಿ ಇನ್ಕ್ರೀಸ್ ಆದರೆ ಆಕ್ಸಲರೇಷನ್ ಅಂತ ಕರಿತೀವಿ, ವೆಲಾಸಿಟಿ ಡಿಕ್ರೀಸ್ ಆದರೆ ರಿಟಾರ್ಡೇಷನ್ ಅಂತ ಕರಿತೀವಿ. ಸೊ ಫೈನಲಿ ನಾವು ವಿ ಮೈನಸ್ ಯು ಅಂತ ಬರೆದ್ರೆ ಡಿವೈಡೆಡ್ ಬೈ ಟಿ. ಓಕೆ, ಸೊ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಇಸ್ ಲೆಸ್ ದ್ಯಾನ್ ಫೈನಲ್ ವೆಲಾಸಿಟಿ, ಅಂದರೆ ಎ ಈಸ್ ಪಾಸಿಟಿವ್, ರೈಟ್? ಸೊ ಎ ಈಸ್ ಪಾಸಿಟಿವ್. ಇಲ್ಲಿ ಸಹಿತ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಇಲ್ಲಿ ಏನಾಗುತ್ತೆ? ಎ ಈಸ್ ನೆಗೆಟಿವ್. ರಿಟಾರ್ಡೇಷನ್ ಅಂದರೆ ಆಕ್ಸಲರೇಷನ್ ಈಸ್ ನೆಗೆಟಿವ್, ಆಕ್ಸಲರೇಷನ್ ಅಂದರೆ ಎ ಈಸ್ ಪಾಸಿಟಿವ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ, ಇಕ್ವೇಷನ್ಸ್ ಆಫ್ ಮೋಷನ್. ನಮಗೆ ಡೆರಿವೇಷನ್ ಇಲ್ಲ, ಇಕ್ವೇಷನ್ಸ್ ಆಫ್ ಮೋಷನ್ ಜಸ್ಟ್ 3 ಇಕ್ವೇಷನ್ಸ್ ಆಫ್ ಮೋಷನ್ ಇದೆ. ಫಸ್ಟ್ ಒನ್, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಸೆಕೆಂಡ್ ಇಕ್ವೇಷನ್, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಥರ್ಡ್ ಇಕ್ವೇಷನ್ ಆಫ್ ಮೋಷನ್, that is v square that is equal to u square plus 2as. ಮೀನಿಂಗ್ ಏನು? v ಅಂತಂದ್ರೆ ಫೈನಲ್ ವೆಲಾಸಿಟಿ, u ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿ, a ಅಂದ್ರೆ ಆಕ್ಸಲರೇಷನ್, t ಅಂದ್ರೆ ಟೈಮ್ ಟೇಕನ್ ಬೈ ದ ಆಬ್ಜೆಕ್ಟ್ ಇನ್ ದ ಜರ್ನಿ. ಕ್ಲಿಯರ್?
ನೆಕ್ಸ್ಟ್ ಒನ್ ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ಅನ್ ಆಬ್ಜೆಕ್ಟ್ ಇನ್ ದ ಜರ್ನಿ. ಇಲ್ಲಿ ನೋಡ್ಬೋದು ನೀವು, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಈ ಸೆಕೆಂಡ್ ಕೇಸಲ್ಲಿ ಏನಿದೆ, ಸೆಕೆಂಡ್ ಕೇಸಲ್ಲಿ ಇಂಡಿಪೆಂಡೆಂಟ್ ಆಫ್ ಫೈನಲ್ ವೆಲಾಸಿಟಿ, ಲಾಸ್ಟ್ ಕೇಸಲ್ಲಿ ಇಂಡಿಪೆಂಡೆಂಟ್ ಆಫ್ ಟೈಮ್. ಓಕೆ, ಸೊ ಈ ಲಾಜಿಕ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ನ್ಯೂಮೆರಿಕಲ್ ಸಾಲ್ವ್ ಮಾಡೋದು ತುಂಬ ಈಸಿ ಆಗಿರುತ್ತೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ನೋಡೋಣ. ಯಾ, ಸೊ ಇಷ್ಟು the mind map and summary series of class 9th physics, the first chapter describing motion. ಸೊ ಇಷ್ಟು ನಿಮ್ಮ ಫಸ್ಟ್ ಚಾಪ್ಟರ್ ಬಗ್ಗೆ ಆಯಿತು. ಮತ್ತೆ ನೆಕ್ಸ್ಟ್ ಸೆಷನ್ನಲ್ಲಿ ಸೆಕೆಂಡ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ, ದಟ್ ಈಸ್ ಅ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಅ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.